ಎಲ್ರಿಗೂ ನಮಸ್ತೆ. ಡೆವಿಲ್ ತುಂಬ ಸ್ಪೆಷಲ್ ಮೂವಿ ನಮಗೆ. ಐ ಎಸ್ಪೆಷಲಿ ಥ್ಯಾಂಕ್ ಪ್ರೊಡ್ಯೂಸರ್ ಪ್ರಕಾಶ್ ಸರ್ and ಅಶ್ವಿನಿ ಮ್ಯಾಮ್ ಫಾರ್ ಗಿವಿಂಗ್ ದ ಆಪರ್ಚುನಿಟಿ. ಯಾತಕ್ಕೆ ಈ ಸಿನಿಮಾ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ ಅಂತಂದರೆ, ದರ್ಶನ್ ಸರ್ ಅಂದರೆ ನನಗೆ ಬೇಸಿಕಲಿ ತುಂಬ ಇಷ್ಟ. ಸೊ ಇದು ಫಸ್ಟ್ ಸಿನಿಮಾ ನಾನು ದರ್ಶನ್ ಸರ್ ರಿಲೀಸ್ ಮಾಡ್ತಾ ಇರೋದು. ಮೋರೋವರ್ ಇನ್ನೊಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಅಂತಂದರೆ ಜಸ್ಟ್ ಪ್ರಕಾಶ್ ಸರ್ ಅಂತ ಡಿಸ್ಕಸ್, ದಿಸ್ ಈಸ್ ಎಸ್ಪೆಷಲಿ ಫಾರ್ ಫ್ಯಾನ್ಸ್ ಟು ಸೆಲೆಬ್ರೇಟ್. ಯಾಕೆಂತಂದರೆ ಅವರು ಆಲ್ರೆಡಿ ರಿಕ್ವೆಸ್ಟ್ ಬರ್ತಾ ಇದೆ, ನಮಗೆ 12 o'clock ಶೋ ಬೇಕು, 4 o'clock ಶೋ ಬೇಕು ಅಂತ. ಸೊ ಬಿಕಾಸ್ ಆಫ್ ಪರ್ಮಿಷನ್ಸ್ ಇಶ್ಯೂ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 6:30. ಸೊ ಇದು ಫ್ಯಾನ್ಸ್ಗೆ ಐ ಹೋಪ್ ತುಂಬ ಖುಷಿ ಕೊಡುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಮ್ಮ ಈ ಸಿನಿಮಾ ತುಂಬ ಒಂದು ಜವಾಬ್ದಾರಿ. ಯಾಕೆ ಅಂತಂದರೆ ವಿ ಹ್ಯಾವ್ ಟು ರೀಚ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್. ಯಾಕಂದರೆ ದಿಸ್ ಇಸ್ ಅ ಲಾಂಗ್ ವೀಕೆಂಡ್. ಫ್ರೈಡೇ 12th ರಿಲೀಸ್ ಇತ್ತು. ಬಿಫೋರ್ ಸರ್ ನಾವೆಲ್ಲ ಡಿಸ್ಕಸ್ ಮಾಡಿ ಒನ್ ಡೇ ಅರ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಲಾಂಗ್ ವೀಕೆಂಡ್ 4 days ಇದ್ದರೆ ಕಲೆಕ್ಷನ್ಸ್ ವೈಸ್ ಆಗಲಿ, ಸೊ ಆಡಿಯನ್ಸ್ಗಾಗಲಿ ಇಟ್ ವಿಲ್ ಬಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸಿ ಆಲ್ ಆಫ್ ಯು ಆನ್ 11th in theaters. ಥ್ಯಾಂಕ್ ಯು. Yes. So Mr. thank you so much. ಇದೀಗ ಪ್ರಕಾಶ್ 2-3 years ಆಯಿತು. ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ವೆಲ್ ವಿಷರ್. ಹಾಗೆ ಗಂಗಾಧರ್ ನನಗೆ ಮೊದಲು ನನ್ನ ಖುಷಿ ಸಿನಿಮಾ ನನಗೆ ಗೊತ್ತು, ಪರಿಚಯ. ಹಾಗಾಗಿ ನಾವು ಸಿನಿಮಾ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಬಂದಾಗ ಆ್ಯಕ್ಚುಲಿ ಬಂದು ಸುಪ್ರೀತ್ ಅವರಿಲ್ಲ ಸರ್, ನಾವು ಕಂಪ್ಲೀಟ್ ಸೆಟಪ್ ನಾವು ಮಾಡಿಕೊಡ್ತೀವಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ನೀವು ಪೋಸ್ಟ್ ಪ್ರೊಡಕ್ಷನ್ ಬ್ಯುಸಿ ಆಗಿರಿ, ನಾನು ಪಿಕ್ಚರ್ ನೋಡ್ಕೊಳ್ತೀವಿ. ಯಾಕಂದರೆ ನಮಗೆ ಅವ್ರಿಗೆ ನೋಡಿದ ರೀತಿ ಅವ್ರು ದರ್ಶನ್ ಅವರ ಬಹುದೊಡ್ಡ ಫ್ಯಾನ್. ಆ್ಯಕ್ಚುಲಿ ಈಸ್ ಅ ವೆರಿ ವೆರಿ ಬಿಗ್ ಫ್ಯಾನ್ ಆಫ್ ದರ್ಶನ್. ಆಮೇಲೆ ಅವರು ದರ್ಶನ್ ಸಿನಿಮಾಗಳ ಬಗ್ಗೆ ಅವ್ರು ಮಾತಾಡೋದು ಕೇಳ್ತಿದ್ರೆ ನಾವು ತುಂಬ ಒಂದು ಎಂಥೂಸಿಯಾಸಮ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅವ್ರು ಹೇಳಿದ್ರೆ ಹಾಗೆ ಅವ್ರ ಕಲೆಕ್ಷನ್ಸ್ ಆಗಲಿ, ಅವ್ರಿಗೆ ಜನ ಬರೋ ರೀತಿ ಆಗಲಿ, ಅದನ್ನ ಅವ್ರ ಬಾಯಿಗೆ ಕೇಳಬೇಕು, ಎಕ್ಸ್ಪ್ಲೇನ್ ಮಾಡೋಣ. ಸೊ ಹಾಗಾಗಿ ಅವರು ತುಂಬ ಪ್ಯಾಷನೇಟ್ ಆಗಿ ಈ ಸಿನಿಮಾನ ಆ್ಯಕ್ಚುಲಿ ಸೆಟಪ್ ಎಲ್ಲ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ಗಂಗಾಧರ್ ಅವ್ರು ಬಂದಿಲ್ಲ, ತಿಳಿಸ್ಬಿಡಿ ಅವ್ರಿಗೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್, ಥ್ಯಾಂಕ್ ಯು ವೆರಿ ಮಚ್. Thank you so much, sir. Thank you, ma'am. Thank you so much. ಇದೀಗ ನಮ್ಮ ನಮಸ್ಕಾರ. Firstly, I would like to thank Shri Jayamata Films, Prakash Music Partner, for opportunity. This is our first film music association with Darshan sir, and looks like it's a blockbuster association. So looking forward for many such associations in Canada. I would also like to thank the entire cast and crew of the film. The film has shaped up extremely well. I'm sure this is going to be a blast on 11th December. I would also especially mention Ajnish Loknath here, the composer of the film, who has done a tremendous job on the music. The songs have already become a blockbuster. And you will see the background score coming from Ajnish. It's going to be a blast in theaters. I'm equally looking forward to watch it in the big screen. See you all on 11th December. Thank you. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಸಿನಿಮಾ. ಪ್ರಕಾಶ್ ಸರ್ and ಅಶ್ವಿನಿ ಮ್ಯಾಮ್ ಅವರು ನನಗೆ ಮೊದಲನೇ ಸೀರಿಯಲ್ಸ್ ಅಂತ ಅವರೇ ನಾನು ಲಾಂಚ್ ಮಾಡಿದ್ದು, ನಿನಗಾಗಿ ಸೀರಿಯಲಲ್ಲಿ ವಜ್ರೇಶ್ವರಿ ಪಾತ್ರದಲ್ಲಿ. ಸೊ ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ. ಪಾತ್ರದ ಬಗ್ಗೆ ನಾನು ಹೇಳಲ್ಲ, ಬಟ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾತ್ರ. ನನಗೆ ನನ್ನ ಮೊದಲನೇ ಪಾತ್ರ ಇಟ್ ಬಿ ವೆರಿ ವೆರಿ ಸ್ಪೆಷಲ್ ಫಾರ್ ಮೀ ಫಾರ್ ಎವರ್. ರಿಯಲಿ ಲುಕಿಂಗ್ ಫಾರ್ವರ್ಡ್. ಎಲ್ಲನೂ ಇಲ್ಲಿ ನೋಡ್ತಾ ಇದ್ರೆ ಎಕ್ಸೈಟ್ ಆಗ್ತಿದೆ. I am looking forward to watch that. And of course, ಎಲ್ಲ ಕರ್ನಾಟಕದ ಜನತೆ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ದೇವರ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸೋನಿಯಾ ಮ್ಯಾಮ್. ಯುವರಾಜ್ ಅವರೇ, ಪ್ರತಿಯೊಬ್ಬರಿಗೂ ತಮ್ಮ ಮೊದಲನೇ ಸಿನಿಮಾ ಇಂಟ್ರೊಡ್ಯೂಸ್ ಯಾವುದರಲ್ಲಿ ಆಗ್ತೀವಿ ಅನ್ನೋ ಆಸೆ, ಕುತೂಹಲ ಎಲ್ಲವೂ ಇರುತ್ತೆ. ದಿ ಡೆವಿಲ್ ಮೂಲಕ ಒಂದು ಭರ್ಜರಿ ಓಪನಿಂಗ್ ನಿಮಗೆ ಸಿಗ್ತಾ ಇದೆ. ಸೊ ವಿ ಆರ್ ಇಂಟ್ರೊಡ್ಯೂಸಿಂಗ್ ಯುವರಾಜ್. ಹಾಗೆ ವೆಲ್ಕಮ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಯುವರಾಜ್ ಅವರೇ. ನಿಮ್ಮ ಪಾತ್ರದ ಬಗ್ಗೆ ಅಥವಾ ಡೆವಿಲ್ ಸಿನಿಮಾ ಬಗ್ಗೆ?
ತುಂಬ ಚಿಕ್ಕವನು, ಆದ್ದರಿಂದ ಕೆಲವೇ ಕೆಲವು ಪದಗಳಲ್ಲಿ ಮಾತು ಮುಗಿಸ್ಕೊತೀನಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ 11ನೇ ತಾರೀಕಿಗೆ ಡೆವಿಲ್ ಬರ್ತಿದೆ. ನಾವೆಲ್ಲ ಸೇರಿ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ತೊಗೊಳೋಣ ಅಂತ ಕೇಳ್ಕೊತೀನಿ. ಹಾಗೆಯೇ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಒಬ್ಬರಿಗೆ ನನ್ನ ಪೂರ್ವಕವಾದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ನನ್ನನ್ನು ಈ ಸಿನಿಮಾದಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹಾಗೆ ಒಂದು ಪಾತ್ರ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರಿಗಾಗಿ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಪ್ರಕಾಶ್ ಸರ್ಗೂ ತುಂಬ ಥ್ಯಾಂಕ್ ಯು ಸರ್. ನನ್ನಲ್ಲಿ ಯಾವ ಒಂದು ಆಸಕ್ತಿ ನೋಡಿ ನೀವು ನನಗೊಂದು ಅವಕಾಶ ಕೊಟ್ಟರಿ. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಶ್ವಿನಿ ಮ್ಯಾಮ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಎವ್ರಿಥಿಂಗ್ ಫಾರ್ ಆಲ್ ಆಪರ್ಚುನಿಟೀಸ್ ಗಿವನ್ ಮೀ. ಆ್ಯಂಡ್ ಅಷ್ಟೇ ಮತ್ತೊಮ್ಮೆ ಹೇಳ್ತೀನಿ, ಅದೇ ಡಿಸೆಂಬರ್ 11ಗೆ ಡೆವಿಲ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಯುವರಾಜ್ ಅವರು. ನೀವು ಹೇಳಿರೋ ಹಾಗೆ ಡೆವಿಲ್ನ ಇನ್ನೂ ಹೈ ಲೆವೆಲಲ್ಲಿ ನಾವು ನೋಡೋಣ. ಹುಲಿ ಕಾರ್ತಿಕ್ ಅವರೇ, ನಿಮ್ಮ ಹಾಸ್ಯದ ಮೂಲಕ, ನಗೆ ಚಟಾಕಿಯ ಮೂಲಕ ನಮ್ಮೆಲ್ಲರಿಗೂ ಚಿರಪರಿಚಿತರು ನೀವು. ಇದೀಗ ದ ಡೆವಿಲ್ನಲ್ಲಿ ನಿಮ್ಗೆ ಎಷ್ಟು ಖುಷಿ ಆಯಿತು ಅಂತ ಡೆವಿಲ್ ಜೊತೆಗೆ ಕೆಲಸ ಮಾಡೋದಕ್ಕೆ? ಎಲ್ರಿಗೂ ನಮಸ್ಕಾರ. ಪ್ರಕಾಶ್ ಸರ್, ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಮೋಸ್ಟ್ಲಿ ಈ ಬಾಡಿಲಿ ಯಾವುದನ್ನ ತೆಗೆದುಕೊಟ್ರು ನನಗೆ ಋಣ ತೀರ್ಸೋಕ್ಕಾಗಲ್ಲ ಅನಿಸುತ್ತೆ. ಸೊ ಅಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದೀರ. ನಾನು ಯಾವಾಗಲೂ ಅನ್ಕೊತಾ ಇರ್ತೀನಿ, ದರ್ಶನ್ ಸರ್ ಸಿನಿಮಾ ನೋಡೋಕ್ಕೆ ಕಷ್ಟಪಡ್ತಾ ಇದ್ದವನು ನಾನು. ಇವತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್ ನನಗೆ ಅಡುಗೆ ಬರುತ್ತೆ ಅಂದರೆ, ಇಷ್ಟು ದೊಡ್ಡವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಸಿಗ್ತಿದೆಯಲ್ಲ. ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ ಅನಿಸುತ್ತೆ. ಸಾರಿ, ಥ್ಯಾಂಕ್ ಯು ಸರ್. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವಾಗ ಸಿಗುತ್ತಾ ನನಗೆ ಗೊತ್ತಿಲ್ಲ. ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ಆ್ಯಂಡ್ ನನಗನ್ಸೋದು ಒಂದೇ ಫೈನಲಿ ಹೇಳೋದಂದರೆ, ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದಿದಿದೆ. ಅಂಥದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ. ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಲಿಸ್ಬೇಕು. ಅವ್ರಿಗಿರೋ ಪೇಯ್ನೆಲ್ಲ, ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಪೇಯ್ನೆಲ್ಲ ಮರ್ತು ಹೋಗ್ಬೇಕು. ನನಗೆ ನಿನ್ನೆ ಅನಿಸ್ತಾ ಇತ್ತು, ಕ್ಲಿಪ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಅಂತ ಇತ್ತಲ್ಲ, ಅದು ಬಿಟ್ಟಾಗ ನಂಗೆ ಅನಿಸ್ತಾ ಇತ್ತು, ಎಂತೆಂಥ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಷ್ಟು ಅಂದಿದ್ದಾರೆ. ಯಾಕೆ ಈ ಕ್ಲಿಪ್ಸಿಗೆ ಒಂದ್ಸತಿ ಅಷ್ಟು ಅಂದ್ಬಿಡ್ಬಾರ್ದು. ನಾಡು ಸಿನಿಮಾ ನಾವು ಅವ್ರ ಜೊತೆನೂ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು. ಮೋಸ್ಟ್ಲಿ ನಾನು ನತದೃಷ್ಟ ಕಲಾವಿದ ಅನ್ಸುತ್ತೆ. ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟರ್ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೂ ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮ್ಗೆ. ಗೊತ್ತಿಲ್ಲ, ಬೇಗ ಬರುತ್ತೆ. ನಾನು ಅವ್ರ ಜೊತೆ ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾಂತರಾಜ್ ಸರ್ ನಾನು ಮರೆಯಂಗೆ ಇಲ್ಲ. ಅವರೇ ಪ್ರಕಾಶ್ ಸರ್ ಪರಿಚಯ ಮಾಡಿಸ್ಕೊಟ್ಟು ಥ್ಯಾಂಕ್ಸ್ ಅಣ್ಣ. ನಾನು ಕೊನೆ ತನಕ ನಿಮ್ಮ ಮಗನ ಥರ ಇದ್ದು ಅದು ಏನೇ ಇದ್ರು ನಾನು ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸಾರಿ, ನಾನು ಶೇರು ಲೈಕು ಕಮೆಂಟ್ಗೆಲ್ಲ ಮಾತಾಡೋದು ಇಲ್ಲ. ನಾನು ಮೀಡಿಯಾ ಮುಂದೆ ಆ ಥರ ಇದು ಮಾಡೋದು ಇಲ್ಲ. ನನಗೆ ಬಂತು ಅಷ್ಟೇ. ಸಾರಿ, ದಯವಿಟ್ಟು ಕ್ಷಮಿಸಿ. ಸಾರಿ. ಎಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಬಾಸ್ ಹೇಳಿರೋದು ಇಷ್ಟೇ, ಸ್ಟಾಪ್ ಪೈರಸಿ. ಇದು ನಂಬ್ಕೊಂಡು ನನ್ನಿಂದ ಹಿಡಿದು ಪೋಸ್ಟ್ ಅಂಟಿಸಿ ಥಿಯೇಟ್ರಲ್ಲಿ ಪಾಪ್ಕಾರ್ನ್ ಮಾಡೋವರೆಗೂ ಇದನ್ನ ನಂಬ್ಕೊಂಡೇ ಬದುಕ್ತಾ ಇದ್ದೀವಿ. ನಮ್ಮ ಹೊಟ್ಟೆಗೆ ದಯವಿಟ್ಟು ಹೊಡಿಬೇಡಿ. ನಾವು ನಿಮ್ಮನ್ನ ಸಂತೋಷ ಪಡಿಸೋಕ್ಕೆ ಕೆಲಸ ಮಾಡೋದು, ಅದನ್ನ ಕೊನೆ ತನಕ ಮಾಡ್ತೀವಿ. ಥ್ಯಾಂಕ್ಸ್. ನಿಮ್ಮ ಪ್ರತಿಭೆಗೆ ಸಿಕ್ಕಂತಹ ಗೌರವ ನಿಮಗೆ ಒಂದು ಕಥೆ ಹೇಳ್ತೀನಿ. ಒಂದು ಪಾತ್ರ ಮಾಡಬೇಕು ನೀವು ಅಂತ ಹೇಳಿದ್ರು. ಖಂಡಿತ ಸರ್ ಅಂತ ಹೇಳಿದ್ದೆ ಅವತ್ತು. ಅದಾದಮೇಲೆ ಕರೆ ಬಂದಿದ್ದು ಈ ಡೆವಿಲ್ ಚಿತ್ರಕ್ಕೆ. ಹಿಂದೆ ಪ್ರಕಾಶ್ ಸರ್ ಜೊತೆ ನಾನು ಸಿದ್ಧಾರ್ಥ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ನನಗೆ ಆ ಸಿನಿಮಾದಲ್ಲಿ ಕೆಲಸ ಮಾಡಿದಾಗಲೂ ಮತ್ತು ಈ ಸಿನಿಮಾದಲ್ಲಿ ಕೆಲಸ ಮಾಡಿದಾಗಲೂ ಸಮಾನವಾದ ಒಂದು ಅನುಭವ ಏನು ಅಂದರೆ, ಸೆಟ್ಟು ತುಂಬ ಕೂಲಾಗಿರುತ್ತೆ, ಭಾಳ ಸಮಚಿತ್ತದಿಂದ ಇರುತ್ತೆ. ಕೂಗಾಟ, ಹಾರಾಟ, ಅಬ್ಬರ, ಗಲಾಟೆ, ಗದ್ದಲ, ಈ ಥರದ ಸೆಟ್ನ ನಿರೀಕ್ಷೆ ಮಾಡ್ಕೊಂಡು ನಾವೇನಾದರೂ ಹೋದರೆ ನಮಗೆ ನಿರಾಸೆ ಆಗುತ್ತೆ. ಅಷ್ಟು ಕೂಲಾದ ಎನ್ವೈರನ್ಮೆಂಟಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಎರಡು ಥರದ ನಿರ್ದೇಶಕರುಗಳಿರ್ತಾರೆ. ಒಂಥರ ನಮ್ಮನ್ನು ಒಂದು ತುದಿಗಾಲಲ್ಲಿ ನಿಲ್ಲಿಸಿ, ಒಂದು ಆಂಗ್ಸೈಟಿನಲ್ಲಿ ನಿಲ್ಲಿಸಿ ನಮ್ಮಿಂದ ಕೆಲಸನ ಹೊರತೆಗೆಸುವಂಥ ನಿರ್ದೇಶಕರಿದ್ದರೆ,
ಇನ್ನು ಕೆಲವು ನಿರ್ದೇಶಕರು ಭಾಳ ಸಮಾಧಾನದಿಂದ ನಮ್ಮನ್ನು ಆರಾಮಾಗಿ ಇರೋದಕ್ಕೆ ಬಿಟ್ಟು ಒಂದು ಅವರ ಮತ್ತು ನಮ್ಮ ನಡುವೆ ಒಂದು ಸಣ್ಣ ಇಂಟ್ರಾಕ್ಷನ್ ನಡೀತಾ ಒಂದು ಸನ್ನಿವೇಶನ ಒಂದು ಪಾತ್ರನ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರ್ತಾರೆ. ಆ ಥರದ ಸಾಲಿನಲ್ಲಿ ನಮ್ಮ ಪ್ರಕಾಶ್ ಸರ್ ಅವರು ಇರ್ತಾರೆ. ಹಾಗೆ ಭಾಳ ಪ್ರೊಫೆಷನಲ್ ಆದಂಥ ಅಪ್ರೋಚು ಅವ್ರ ಜೊತೆಗೆ ಇರುತ್ತೆ. ಜೊತೆಗೆ ಈ ಇನ್ನೊಂದು ಮಾತು ನಾನು ಈ ಸಂಸ್ಥೆ ಬಗ್ಗೆ ಹೇಳಬೇಕು. ಶ್ರೀಮಾತ ಕಂಬೈನ್ಸ್ ಈ ಸಿನಿಮಾ ಸಂಸ್ಥೆ ಮತ್ತು ಇದರ ಮುಖ್ಯಸ್ಥರು ಮೇಡಮ್ ಅವರು, ಇವರು ಕೂಡ ತುಂಬ ಪ್ರೊಫೆಷನಲ್ ಆದಂಥ ಅಪ್ರೋಚ್, ತುಂಬ ವೃತ್ತಿಪರವಾದ ಒಂದು ತಂಡದ ಜೊತೆ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದು ನಮಗೆ ಪ್ರತಿ ಹಂತದಲ್ಲಿ ಗೊತ್ತಾಗುತ್ತೆ. ಭಾಳ ಒಂಥರ ಖ್ಯಾಸ ಆದಂಥ ವಾತಾವರಣ ಇರೋದಿಲ್ಲ. ಅದು ಎಲ್ಲವೂ ಪ್ಲ್ಯಾನ್ಡ್ ಆಗಿರುತ್ತೆ. ಆ ಪ್ಲ್ಯಾನ್ ಪ್ರಕಾರ ಎಲ್ಲವೂ ನಡೀತಾ ಇರುತ್ತೆ. ಎಷ್ಟೇ ಸವಾಲುಗಳು ಬಂದರೂ ಅದನ್ನು ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಅದು ಈ ಸಂಸ್ಥೆ ಮತ್ತು ನಿರ್ದೇಶಕರ ಮತ್ತು ನಿರ್ಮಾಪಕರ ಗುಣ. ಇದಿಷ್ಟೇ ನಾವು ಒಂದು ಸಿನಿಮಾದ ವಾತಾವರಣ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸಾಧ್ಯ ಆಗೋದಿಲ್ಲ. ಕಲಾವಿದರು ಕೂಡ ಅಷ್ಟೇ ಕೂಲಾಗಿರುವಂಥವ್ರಾಗಿರ್ಬೇಕಾಗುತ್ತೆ. ಅದರಲ್ಲಿ ನಮ್ಮ ದರ್ಶನ್ ಸರ್ ಅವರು ಎಷ್ಟು ಕೂಲಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ, ಅವರು ಕ್ಯಾರವಾನಿಂದ ಇಳಿದು ಬರಬೇಕಾದ್ರೆ ಆ ಸನ್ನಿವೇಶಕ್ಕೆ ತಯಾರಾಗಿ ಬಂದಿರ್ತಾರೆ, ಆ ಶಾರ್ಟ್ಸ್ಗೆ ರೆಡಿಯಾಗಿ ಬಂದಿರ್ತಾರೆ. ರೆಡಿಯಾಗಿ ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಬಿಟ್ಟರೆ ಅವರು ಬೇರೆ ಥರದ ಯಾವ ಅಡೆತಡೆಗಳನ್ನು ಕ್ರಿಯೇಟ್ ಮಾಡೋದಿಲ್ಲ. ಹಾಗೆ ಜೊತೆಲಿರುವ ಆ್ಯಕ್ಟರ್ಗಳು ಹೊಸಬರಾಗಿರಲಿ ಹಳಬರಾಗಿರಲಿ ಅವ್ರಿಗಿಂತ ಹಿರಿಯರಾಗಿರಲಿ ಎಲ್ಲರ ಜೊತೆಗೂ ಆ ಸನ್ನಿವೇಶ ಕಟ್ಟೋದ್ರ ಕಡೆಗೆ ಅಷ್ಟೇ ಅವರ ಗಮನ ಇರುತ್ತೆ. ಆ ಥರದ ಒಂದು ವೃತ್ತಿಪರತೆಯನ್ನು ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಮಹತ್ವದ ನಟ ನಮ್ಮ ದರ್ಶನ್ ಸರ್ ಅವರು. ನಾನು ಅವರ ಜೊತೆಗೆ ಇದು 4ನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 4 ಸಿನಿಮಾದಲ್ಲಿ ನನಗೆ ಆಗಿರುವಂಥ ಅನುಭವ ಇದು. ಹಾಗೆ ನಮ್ಮ ಲಿರಿಕ್ ರೈಟರ್ಸು, ಸಂಭಾಷಣೆಗಾರರು, ನಮ್ಮ ಕ್ಯಾಮ್ರಾಮನ್ನು, ಇವರೆಲ್ಲರೂ ಭಾಳ ಪ್ರೀತಿಯಿಂದ ಕೆಲಸ ಮಾಡಿರುವಂಥ ಒಂದು ಪ್ರಾಡಕ್ಟ್ನ ನಿರ್ಮಾಣ ಮಾಡಿರುವಂಥ ಒಂದು ಚಿತ್ರ ದ ಡೆವಿಲ್. ನಾನು ಕೂಡ ಈ ಅಭಿಮಾನಿಗಳು ಪ್ರೇಕ್ಷಕರು ಹೇಗೆ ವೆಯ್ಟ್ ಮಾಡ್ತಾ ಇದ್ದಾರೋ ಈ ಸಿನಿಮಾನ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಅವ್ರ ಜೊತೆ ನಿಂತು ಈ ಸಿನಿಮಾನ ದರ್ಶನ್ ಸರ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಮಾಡಿ ಒಂದು 2-3 ಸೀಟ್ ಶೂಟ್ ಆಗ್ತದಕ್ಕೆ ದರ್ಶನ್ ಸರ್ ಎಲ್ಲರೂ ತಂದುಬಿಟ್ಟು ಈ ಚೇರನ್ನ ಅಲ್ಲಿ ಹೇಳೋದು ಬೇಡ ಗೊತ್ತಿಲ್ಲ, ಪ್ರಕಾಶ್ ಸರ್ ಪರ್ಮಿಷನ್ ಹೇಳ್ತಾ ಇದ್ದೀನಿ. ಈ ಚೇರ್ನ ನೀವು ಥಿಯೇಟರ್ ಮುಂದೆ ಇಡಬೇಕು, ಇದನ್ನು ಅಭಿಮಾನಿಗಳು ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡಬೇಕು. ನನಗೆ ಅದು ಖುಷಿ ಆಗುತ್ತೆ. 100% ಇದು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ಅವ್ರು ಹೇಳಿದ ಮೇಲೆ ನನಗೆ ಆ ಚೇರ್ನ ಅಲ್ಲೂ ರಾತ್ರಿ ನಿಂತು ನಿಲ್ಲಿಸಿದ್ದಕ್ಕೆ ಸಾಕಾಯಿತು. ಇವತ್ತು ಅದನ್ನು ಓರಿಜಿನಲ್ ಮುಂದೆಗಡೆ ಇಟ್ಟಿದ್ದೀವಿ. ಕ್ರೌಡ್ ಮೈಂಟೈನ್ ಮಾಡೋಕ್ಕಾಗ್ತಿಲ್ಲ ಆ ಚೇರಲ್ಲಿ ಒಂದು ಸೆಲ್ಫಿ ನೋಡೋಕ್ಕೆ. ಯಾಕಂದ್ರೆ ಅದು ಆಮೇಲೆ ಮತ್ತೆ ಬೇರೆ ಕಡೆ ಒಂದು ಇಡುವಂಥ ಇದಿದೆ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಎಕ್ಸೈಟ್ ಆಗಿದ್ದರೆ, ಅದೊಂದು ಈ ರೀತಿ ಎಲ್ಲ ಕೆಲಸಗಳನ್ನು ನಾವು ಈ ಸಿನಿಮಾದಲ್ಲಿ ಮಾಡಿದ್ವಿ. ಅದಕ್ಕೆ ಅತ್ಯುನ್ನತವಾಗಿ ನಮಗೆ ತುಂಬ ಬೆನ್ನೆಲುಬಾಗಿದ್ದು ಪ್ರಕಾಶ್ ಸರ್ ಅಂತೂ ಸಖತ್ತಿ ಮಾಡೋರು. ಯಾವುದಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ. ನೀವು ಕ್ರಿಯೇಟ್ ಮಾಡಿ ಏನಾಗುತ್ತೆ ಅದಕ್ಕೆ ಯಾವುದೇ ಬಜೆಟಲ್ಲಾಗಲಿ ಏನಾಗಲಿ ಎಲ್ಲ ಯಾವುದಕ್ಕೂ ಲಿಮಿಟಿಂದ ಮಾಡ್ತಿದ್ದಾರೆ. ರಿಯಲಿ ಈ ಥರ ಒಂದು 10-20 ಜನ ಇಲ್ಲಿ ಚೇರಲ್ಲಿ ಕುತ್ಕೊಂಡು ಆ ಟೀಸರ್ನ ಸಾಂಗ್ಗಳನ್ನ ನೋಡ್ತಾ ನನಗೆ ಒಂದು ಹೆಮ್ಮೆ ಅನ್ನಿಸ್ತು. ರಿಯಲಿ ತುಂಬ ಅದ್ಭುತವಾಗಿ ಬಂದಿದೆ. ಅದೇ ರೀತಿ ಡಿಸೆಂಬರ್ 11ಗೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನೀವು ಈಗ ನೋಡ್ಕೊಂಡು ಬರೀ ಒಂದೇ ಒಂದು 15-20% ಅಷ್ಟೇ. ಇನ್ನು 100% ಥಿಯೇಟರ್ನಲ್ಲಿ ನೋಡ್ತೀರಾ. ರಿಯಲಿ ಎಕ್ಸ್ಟ್ರಾರ್ಡನರಿ ಫ್ರೇಮಿಂಗ್ಸ್, ಎಕ್ಸ್ಟ್ರಾರ್ಡನರಿ ಕತೆ ಎಲ್ಲ ಅದ್ಭುತವಾಗಿದೆ. ಇದು 1 ದಿನಕ್ಕೂ ಹೆಚ್ಚಿನ ಕಾಲ ಓಡಲಿ ಅಂತ ಆಶಯಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಇಲ್ಲ ಅವ್ರು ಬರ್ತಿದ್ರು, ಬಟ್ ನಮ್ಮ ಸಿನಿಮಾದ ಕೆಲಸ ನಡೀತಾ ಇದೆ. ಸೊ ನಿಲ್ಲಿಸಿ ಬರೋದು ಬೇಡ ಅಂತ ಹೇಳಿದ್ವಿ, ಬಂದಿಲ್ಲ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಥ ದೊಡ್ಡ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಪ್ರಕಾಶ್ ಸರ್ಗೆ, ಜಯಮಾತಾ ಕಂಬೈನ್ಸ್ಗೆ ಹಾಗೂ ಅಜನೀಶ್ ಸರ್ ಮತ್ತು ಬಾಬಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಡುಗಳು ಅಂತ ಬಂದಾಗ ಮೇಡಮ್ ಹೇಳಿದಂಗೆ ದರ್ಶನ್ ಸರ್ ಸಿನಿಮಾಗಳಾಗಿರ್ಬೋದು, ಪ್ರಕಾಶ್ ಸರ್ ಸಿನಿಮಾಗಳಾಗಿರ್ಬೋದು, ವೈಟ್ ಫ್ರಮ್ ರಿಷಿ, ಖುಷಿ, ವಂಶಿ, ಟೀಮ್ ತಾರಕ್ವರೆಗೂ ಎಲ್ಲ ಹಾಡುಗಳು ಸೂಪರ್ ಹಿಟ್. ಸೊ ನನಗೆ ಫಸ್ಟ್ ಹಾಡು ಬರೆಯೋದಕ್ಕೆ ಅಂತ ಅವಕಾಶ ಬಂದಾಗ ನಿಜವಾಗ್ಲೂ ಪೆನ್ ಹಿಡಿದಾಗ ಭಯ ಆಯಿತು ನನಗೆ. ಅಂದರೆ ದೊಡ್ಡ ಸ್ಟಾರ್ ಸಿನಿಮಾ, ದೊಡ್ಡ ಡೈರೆಕ್ಟರು, ಹೇಗೆ ಏನು ಅಂತ. ಬಟ್ ಒಂದ್ಸತಿ ಒಂದು ವರ್ಷಕ್ಕೆ ಬಂದು ಪ್ರಕಾಶ್ ಸರ್ ಕಳಿಸಿದ ಮೇಲೆ ನನಗೆ ಅವ್ರ ಜೊತೆ ಮಾತಾಡಿದ ಮೇಲೆ ತುಂಬ ಕಂಫರ್ಟೇಬಲ್ ಫೀಲ್ ಆಯಿತು. ಸೊ ನಮಗೆ ನಮ್ಮ ಫ್ರೀಡಮ್ ಅನ್ನು ಕೊಟ್ಟು ನಮ್ಮಲ್ಲಿ ಯೋಚನೆ ಮಾಡೋದಕ್ಕೆ ಒಂದು ಸ್ಪೇಸ್ ಬಂತು ನಮಗೆ. ಯಾವಾಗ ಫ್ರೀಡಮ್ ಬರುತ್ತೆ ಅವಾಗ ನಮ್ಮದೇ ಆದ ಯೋಚನೆಗಳನ್ನು ಹಾಕೋದಕ್ಕೆ ಒಂದು ಸ್ವಾತಂತ್ರ್ಯ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್.
ಸೊ ಒಂದು ಹಾಡನ್ನ ಬರ್ಸೋದು, ಅದಾದ್ಮೇಲೆ ಮತ್ತೆ ನಮಗೆ ಇನ್ನೊಂದು ಹಾಡನ್ನ ಕೊಟ್ಟರು. ಅದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಅವರ ಮಿಲನ ಸಿನಿಮಾದಲ್ಲಿ ಜಯಂತ್ ಸರ್ ಒಂದು ಲೈನ್ ಬರೆದಿದ್ದಾರೆ, ಕಣ್ಣು ತೆರೆದು ಕಾಣುವ ಕನಸೇ ಜೀವನ ಅಂತ. ಸೊ ಪ್ರತಿಯೊಬ್ಬ ಸಿನಿಮಾ ಮೇಕರ್ಗೆ ಆಗಿರ್ಬೋದು, ಒಂದು ಪ್ರೊಡಕ್ಷನ್ ಹೌಸ್ಗೆ, ಒಬ್ಬ ಸ್ಟಾರ್ಗೆ ಕಣ್ಣು ತೆರೆದು ಕಾಣುವ ಕನಸೆ ಅಂದ್ರೆ ಅದು ಸಿನಿಮಾ. ಸೊ ಅಂತ ದೊಡ್ಡ ಕನಸು ಡಿಸೆಂಬರ್ 11ಕ್ಕೆ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ. ನಾವೆಲ್ಲ ಅನ್ಕೊಂಡಿರ್ಬೋದು ಈ ವರ್ಷ ದಸರಾ, ದೀಪಾವಳಿ ಎಲ್ಲ ಹಬ್ಬಗಳು ಮುಗೀತು ಅಂತ, ಬಟ್ ಆಕ್ಚುಲಿ ನಿಜವಾದ ಹಬ್ಬ ಡಿಸೆಂಬರ್ 11ಕ್ಕಿದೆ. ಸೊ ಆ ಹಬ್ಬವನ್ನು ಹಬ್ಬದಲ್ಲಿ ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ದರ್ಶನ್ ಸರ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅನಿರುದ್ಧ್ ಶಾಸ್ತ್ರಿ ಅವರು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಲಿರಿಕ್ಸ್ಗೆ, ಹಾಡಿಗೆ ಬಹಳಷ್ಟು ಪ್ರೀತಿ ಸಿಗ್ತಾ ಇದೆ. ದ ಡೆವಿಲ್ ಬಗ್ಗೆ ನಿಮ್ಮ ಮಾತು. ಓ, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಎಂಗೇಜ್ಮೆಂಟ್. ಸೂಪರ್. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡದ ನಮ್ಮೆಲ್ಲರ ಪ್ರೀತಿಯ ನಟರು, ಪ್ರೀತಿಯಿಂದ ಸ್ವಾಗತಿಸಿ ಶೋಭರಾಜ್ ಸರ್. ದಯಮಾಡಿ ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಶೋಭರಾಜ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದಾನೊಂದು ಕಾಲದಲ್ಲಿ ದ ಡೆವಿಲ್. ಹಾರ್ಟ್ಲಿ ವೆಲ್ಕಮ್ ಶೋಭರಾಜ್ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಧನ್ಯವಾದಗಳು. ಶ್ರೀ ಜಯಮಾತಾ ಕಂಬೈನ್ಸ್ ಅವರಿಗೆ ಧನ್ಯವಾದಗಳು. ಪ್ರಕಾಶ್ ವೇಲ್ ಸರ್ ಅವರಿಗೆ ಧನ್ಯವಾದಗಳು. ಅಜನೀಶ್ ಸರ್ ಮತ್ತೆ ಬಾಬಿ ಮ್ಯಾಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಐ ಆಮ್ ರಿಯಲಿ ಎವರ್ ಗ್ರೇಟ್ಫುಲ್ ಟು ಆಲ್ ದೀಸ್ ಪೀಪಲ್. ನನಗೆ ಇಂಥ ಒಂದು ಅದ್ಭುತವಾದ ಸಿನಿಮಾದಲ್ಲಿ ವರ್ಸಟೈಲ್ ಆಗಿ ಒಂದಷ್ಟು ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕಲಿ ಹೇಳಬೇಕು ಅಂದರೆ ಈ ಸಿನಿಮಾ ಬಹಳ ಡಿಫ್ರೆಂಟ್ ಆಗಿ ಮೂಡ್ ಬಂದಿದೆ. ಯಾಕಂದರೆ ಎಲ್ಲ ಹಾಡುಗಳು ಬಂದು ಎಲ್ಲ ಬರೀ ಸಿನಿಮಾಲಿ ಬರುವಂತಹ ಸಿಚುವೇಶನ್ಗೆ ತಕ್ಕಂತೆ ಹಾಡುಗಳನ್ನ ಕಂಪೋಸ್ ಮಾಡಲಾಗಿದೆ. ಅದಕ್ಕೆ ಲಿರಿಕ್ಸ್ ಆ್ಯಂಡ್ ಅಫ್ಕೋರ್ಸ್ ದ ಸ್ಟೋರಿನ ಮೈಂಡಲ್ಲಿ ಇಟ್ಕೊಂಡು ಆ ಹಾಡುಗಳ ಅಪ್ರೋಚ್ ಮಾಡಲಾಗಿದೆ. ಆ್ಯಂಡ್ ಅಜನೀಶ್ ಸರ್, ಪ್ರಕಾಶ್ ಸರ್ ಹೇಳಿದಾಗೆ ಇವತ್ತಿಗೂ ಕೂಡ ಈಸ್ ವರ್ಕಿಂಗ್ ಸೋ ಹಾರ್ಡ್ ಡೇ ಆ್ಯಂಡ್ ನೈಟ್, a lot of sleepless nights for this wonderful movie. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಹಳ ಎಫೆಕ್ಟಿವ್ ಆಗಿ ಬರ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ 11ನೇ ತಾರೀಕು, ಡಿಸೆಂಬರ್ 11ನೇ ತಾರೀಕು, ಇಟ್ ವಿಲ್ ಬಿ ಟ್ರೀಟ್ ಫಾರ್ ದ ಎಂಟೈರ್ ಸಿನಿಮಾ ಫ್ಯಾನ್ಸ್ ಆಫ್ ಕರ್ನಾಟಕ. ಎಲ್ಲ ಕಲಾ ರಸಿಕರಿಗೂ, ಎಲ್ಲ ಸಿನಿಮಾ ರಸಿಕರಿಗೂ ಡಿಸೆಂಬರ್ 11 ದ ಡೆವಿಲ್ ಚಿತ್ರ ನಿಮ್ಮ ಮನ ಮುಟ್ಟತ್ತೆ ಅನ್ನೋ ಒಂದು ಭರವಸೆ ನನಗಂತೂ ಇದೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಅದ್ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ಸೇರಿಸಿ ಇದೊಂದು ಸಿನಿಮಾ ಮಾಡಿಸ್ತಾ ಇರೋದು. ಸೊ ಆ ಶಕ್ತಿ ನಮ್ಮ ಜೊತೆ ಇದೆ ಅಂತ ನಾನು ಯಾವತ್ತೂ ಬಿಲೀವ್ ಮಾಡ್ತೀನಿ. ಆ ಶಕ್ತಿ ದರ್ಶನ್ ಸರ್ ಜೊತೆಗೂ ಇದೆ, ಡೆವಿಲ್ ಸಿನಿಮಾ ಜೊತೆಗೂ ಇದೆ, ಎಂಟೈರ್ ಡೆವಿಲ್ ಟೀಮ್ ಜೊತೆಗೂ ಇದೆ. ಹಾಗೆ ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡುವ ಎಲ್ಲ ಕಲಾಭಿಮಾನಿಗಳ ಜೊತೆನೂ ಇದೆ ಅಂತ ಹೇಳಲು ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅನಿರುದ್ಧ್ ಅವರೇ. ಶರ್ಮಿಳಾ ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ ಅಂತೂ ನಮ್ಮೆಲ್ಲರಿಗೂ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. ದ ಡೆವಿಲ್ನಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಅಥವಾ ನಿಮ್ಮ ಅನುಭವದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಐ ಥಿಂಕ್ 2 ನಿಮಿಷ ಟೈಮ್ ಕೊಟ್ಟಿದ್ದೀವಿ, ಅದಕ್ಕಿಂತ ಮುಂಚೆನೇ ಮುಗಿಸಿ ಟ್ರೈ ಮಾಡ್ತೀನಿ. ಬಟ್ ಅಫ್ಕೋರ್ಸ್ ಮೀಡಿಯಾದಲ್ಲಿ ತುಂಬ ಸ್ಪೆಕ್ಯುಲೇಷನ್ಸ್ ಇತ್ತು, ಯಾವ ಥರ ಪಾತ್ರ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ. ನಾನು ಎಲ್ಲೂ ರಿವೀಲ್ ಮಾಡಿಲ್ಲ, ಬಟ್ ಐ ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಐ ಥಿಂಕ್ ಒಂದು ವಾರದಲ್ಲಿ ನಿಮ್ಗೆಲ್ಲರಿಗೆ ಗೊತ್ತಾಗುತ್ತೆ ವಾಟ್ ದ ರೋಲ್ ಇಸ್. ತುಂಬ ವಿಶೇಷ ಒಂದು ಪಾತ್ರ ಇದು. ಆ್ಯಕ್ಚುಲಿ ಪ್ರಕಾಶ್ ಸರ್ ನನಗೆ ಇದು ಪ್ರಕಾಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಡೆಬ್ಯೂ ಫಿಲ್ಮಲ್ಲಿ ಅವರು ಆಫ್ಟರ್ ಮೈ ಡೆಬ್ಯೂ ಫಿಲ್ಮ್ ವಾಸ್ ಡನ್, ವಿ ವರ್ ಪ್ಲಾನಿಂಗ್ ಟು ಡೂ ಅ ಫಿಲ್ಮ್. ಸೊ ಈ ಆಲ್ಮೋಸ್ಟ್ 18 ವರ್ಷದಿಂದ ಒಂದು ಪ್ಲಾನ್ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕಂತ. ಸೊ ಫೈನಲಿ ಐ ಗಾಟ್ ದಿಸ್ ಆಪರ್ಚುನಿಟಿ. ಸೊ ಐ ಸೆಡ್ ಸರ್ ಏನಾದರೂ ಇರಲಿ, ಐ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ದಿಸ್ ರೋಲ್. ಆ್ಯಂಡ್ ಆಫ್ ಕೋರ್ಸ್ ಇಟ್ಸ್ ಅ ಗುಡ್ ರೋಲ್. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒನ್ ಥಿಂಗ್ ಐ ವಾಸ್ ವೆರಿ ಸ್ಪೆಸಿಫಿಕ್. ತುಂಬ it was a short role. Adu kuda I was like, my costumes have to look good because I'm very particular about it. But they, so Tasuni ma'am said,
you try, I'm also a costume designer, you see if you like it, illantandre you can choose your own anta. But she's so phenomenal andre the designing, the styling agirli. So not just as a producer, as a producer or tumbane, I think this is one of the most professional sets nan illivargu nan kelsa ಮಾಡಿರೋದು, because there was not even one place in the film that okay idu ಒಂದು they were never running short of everything. Production design ಆಗಿರಲಿ, music ಇರಲಿ, ಅಥವಾ there was the costume design ಆಗಿರಲಿ, I think production values ತುಂಬಾನೇ ಚೆನ್ನಾಗಿತ್ತು ಈ ಸಿನಿಮಾದಲ್ಲಿ. So really hats off to both of them. It's a lovely team ibru. So I was really happy working with them. All the best to Rachna. ಇದು ಮೊದಲನೇ ಸಿನಿಮಾ ಇದ್ದು, so long journey ahead for you. Of course Ajut sir ಜೊತೆ ಇದು ನನ್ನ ಮೂರನೇ ಸಿನಿಮಾ. I enjoyed myself working with you, and of course ದರ್ಶನ್ ಅವ್ರ ನನ್ನ ಎರಡನೇ ಸಿನಿಮಾ ಇದು. 18 ವರ್ಷ ಆದಮೇಲೆ ಅಗೇನ್ ಐ ಆಮ್ ವರ್ಕಿಂಗ್ ವಿತ್ ಹಿಮ್. ಆಫ್ ಕೋರ್ಸ್ ನವಗ್ರಹ ವಾಸ್ ದ ಫಸ್ಟ್ ಫಿಲ್ಮ್. ಅವ್ರ ಜೊತೆ ಕೆಲಸ ಮಾಡಿ ಇಟ್ ವಾಸ್ ಲೈಕ್ ಆಸ್ ಇಫ್ 18 ವರ್ಷ ಅದು ವಾಸ್ ಇಟ್ ಪಾಸ್ಟ್, ಇಟ್ ಜಸ್ಟ್ ವೆಂಟ್ ಲೈಕ್ ದಿಸ್. ಆ್ಯಂಡ್ ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ, ಆ್ಯಂಡ್ ಇಟ್ ವಾಸ್ ರಿಯಲಿ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ಸೊ ಆಲ್ ದಿ ಬೆಸ್ಟ್ ಟು ದಿ ಟೀಮ್ ಡೆವಿಲ್. ಥ್ಯಾಂಕ್ ಯು. 18 ವರ್ಷ ಲೇಟ್ ಆಗ್ತದೆ, ದಯವಿಟ್ಟು ಕ್ಷಮಿಸಿ. ಡೆವಿಲ್ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಚಿಕ್ಕದು, ಆದರೆ ತುಂಬ ಚಪ್ಪವಾಗಿದೆ. ಈ ಸಿನಿಮಾದಲ್ಲಿ ನಾನು ಒಂದು ಶಾರ್ಟಲ್ಲಿ ಆ್ಯಕ್ಟ್ ಮಾಡೋದು ಖಂಡಿತ ಒಪ್ಕೊಂಡು ಮಾಡ್ತಿದ್ದೆ. ಯಾಕಂದರೆ ಜಗ್ಗುದಾದ ಚಾಲೆಂಜಿಂಗ್ ಸ್ಟಾರ್ ಜೊತೆ ಲಾಸ್ಟ್ ಪಿಕ್ಚರ್ ಮಾಡಿದ್ದು ನಾನು. ಅದಾದ್ಮೇಲೆ ಸುಮಾರು ವರ್ಷಗಳ ಗ್ಯಾಪ್ ಆಯಿತು. ಸೊ ಈ ಸಿನಿಮಾದಲ್ಲಿ ಒಂದು ಶಾರ್ಟ್ ಆದರೆ ಆ್ಯಕ್ಟ್ ಮಾಡ್ಬೇಕಂತಿದ್ದೆ. ಅದು ಹೆಂಗೋ ನನಗೆ ಒಂದು ಫೋನ್ ಬಂತು, ಒಂದು ಪಾತ್ರ ಇದೆ ಮಾಡಿ ಅಂತ, ಭಾಳ ಖುಷಿ ಆಯಿತು. ಸೊ ಜಗ್ಗುದಾದಾಯಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡೋದ್ರಲ್ಲಿ ಯಾವ್ದ್ರಲ್ಲೂ ಇರಲಿಲ್ಲ. ಸೊ ಈ ಅವಕಾಶ ನಾನು ಮಾಡಿಕೊಟ್ಟಿದ್ದು. ಇನ್ನೊಂದು ಮಿರಾಕಲ್ ಅಂದರೆ ಮಿಲನಲ್ಲಿ ಪ್ರಕಾಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ. ತಿರ್ಗಿ ಇದೇ ಸಿನಿಮಾದಲ್ಲಿ ಮಿಲನ್ ಆಗಿದ್ದೀವಿ ನಾವು. ಸೊ ಇದೊಂದು ಅದ್ಭುತ ಆಯಿತು ನನಗೆ, ಭಾಳ ಖುಷಿ ಈ ಸಿನಿಮಾ ಮಾಡಿದಾಗ. ಅದು ನನ್ನ ಜೊತೆ ಜಾಸ್ತಿ ನಮ್ಮ ಆ್ಯಕ್ಟರ್ಗಳು ಅಚ್ಯುತ್ ಅವ್ರ ಜೊತೆನೇ ಇತ್ತು. ಒನ್ ಆಫ್ ದ ಬೆಸ್ಟ್ ಸೂಪರ್ ಟ್ಯಾಲೆಂಟೆಡ್ ಆ್ಯಕ್ಟರ್ ನೋಡಿದಂಗೆ ಅಚ್ಯುತ್ ಅವರು. ಸೊ ಈ ಚಿತ್ರದಲ್ಲಿ ನಾವು ಮಾಡಿರೋ ಕೆಲವು ಸನ್ನಿವೇಶಗಳೆಲ್ಲ ಅವ್ರ ಜೊತೆನೇ ಮತ್ತು ಚಾಲೆಂಜಿಂಗ್ ಸ್ಟಾರ್ ಜೊತೆನೆ. ಹಾಗೆ ಈ ಸಿನಿಮಾದಲ್ಲಿ ನಾನು ಇನ್ನೊಂದು ಮರಿಬಾರ್ದು ಅನ್ನೋದಂದರೆ ನಮ್ಮ ಸುಧಾಕರ್ ಕ್ಯಾಮ್ರಾಮ್ಯಾನ್ ಅವರು ಡೈರೆಕ್ಟ್ರಿಗೆ ನಿಜವಾಗಿ ಹೆಂಡತಿ ಥರನೇ ಇದ್ರು. ಇವ್ರ ಮನಸ್ಸಲ್ಲಿ ಏನು ಅನ್ಕೊಂತಾರೆ ಅನ್ನೋ ಶಾರ್ಟಲ್ಲಿ ಇಟ್ಟು ತೋರಿಸೋರು. ಸೊ ರ್ಯಾಪು ತುಂಬ ಚೆನ್ನಾಗಿತ್ತು. ಆಮೇಲೆ ವಂಡರ್ಫುಲ್ ಕ್ಯಾಮ್ರಾಮ್ಯಾನ್ ಅವರು. ಸೊ ಈ ಸಿನಿಮಾ ನೀವೆಲ್ಲ ಇವತ್ತು ಬಂದಿದ್ದೀರಾ, ರಿಲೀಸ್ ಆಗಿ 3ನೇ ದಿನಕ್ಕೆ ಸಕ್ಸಸ್ ಪಾರ್ಟಿಗೆ ಬರ್ತೀರಾ, ತಿರ್ಗಿ 25ನೇ ದಿನಕ್ಕೆ ಬರ್ತೀರಾ, 50ನೇ ದಿನಕ್ಕೂ ಬರ್ತೀರಾ, 75 ದಿನಕ್ಕೂ ಬರ್ತೀರಾ, 100 ದಿನಕ್ಕೂ ಬರ್ತೀರಾ. ಸೊ ಮಿಲಿನಾ ಪ್ರಕಾಶ್ ಅವರಿಗೆ ಜಾಸ್ತಿ ಖರ್ಚಾಗುತ್ತೆ. ಎಲ್ಲ ಥರ ಫಂಕ್ಷನ್ಗಳಿಗೆ ಮಾಡಬೇಕು. ಸೊ ಆಲ್ ದಿ ಬೆಸ್ಟ್ ಫಾರ್ ಡೆವಿಲ್ ಟೀಮ್. ಆ್ಯಂಡ್ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅದ್ಭುತ ನೋಡೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ಖುಷಿ ಆಗ್ತಾ ಇದೆ. 11ನೇ ತಾರೀಕು ನಾವು ಜನರ ಮುಂದೆ ಬರ್ತಾ ಇದ್ದೀವಿ. ಉಸಿರು ತಗೊಳ್ಳೋಕೆ ಟೈಮ್ ಕೊಟ್ಟಿಲ್ಲ ಅಂತ ನೀವು ಸ್ವಲ್ಪ ಬೇಗ ಬಂದ್ರಿ. ಹಾಗಾಗಿ ಓಕೆ, ನೀರು ಕೊಡ್ಬೇಡಿ. ರಚನಾ ಅವರಿಗೆ ಫಸ್ಟ್ ಆಫ್ ಆಲ್ ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆ ದೊಡ್ಡ ತಂಡದ ಜೊತೆಗೆ ಕನ್ನಡಿಗರ ಮುಂದೆ ಬರ್ತಾ ಇದ್ದೀರಾ. ಎಷ್ಟು ಎಕ್ಸೈಟ್ಮೆಂಟ್ ಇದೆ. ಭಾಗದಲ್ಲಿರುವಂತ ಎಲ್ಲ ಮಾಧ್ಯಮದವರಿಗೆ, ನನ್ನ ಪ್ರೀತಿಯ ಚಿತ್ರತಂಡಕ್ಕೆ ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ. ಸೊ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರೋಕ್ಕೆ ಒಂದೇ ಒಂದು ಕಾರಣ, ನಮ್ಮ ಪ್ರೊಡಕ್ಷನ್ ಹೌಸ್ ಶ್ರೀ ಜಯಮಾತಾ ಕಂಬೈನ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವೇದಿಕೆಯಲ್ಲಿ ನಾನು ನೆನ್ಪಿಟ್ಕೋಬೇಕಾದಂಥ ಹೆಸರು 3. ಅದರಲ್ಲಿ ಮೊದಲನೇ ಹೆಸರು ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಸೊ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ಪ್ರತಿಯೊಬ್ಬರು ಕನ್ನಡದವರಾಗಿರ್ತಾರೆ. ಸೊ ಹಾಗೆ ನನಗೂ ಕೂಡ ಈ ಅವಕಾಶ ಬಂದಿರೋದು, ನಮ್ಮವರಿಗೆ ಅವಕಾಶ ಕೊಡಿ ಅಂದಾಗ ನನಗೆ ಈ ಅವಕಾಶ ಬಂದಿರೋದು. ಆ್ಯಂಡ್ ಎಲ್ಲಕ್ಕಿಂತ ಮೇನ್ ಆಗಿ ನಾನು ನೆನ್ಪಿಟ್ಕೋಬೇಕಾದಂಥ ಹೆಸರು ಪ್ರಕಾಶ್ ಸರ್. ಯಾವತ್ತಿದ್ರು I'll be grateful for this opportunity, sir. And day 1 ಇಂದ ಆಡಿಷನ್ಸ್ ಅಲ್ಲಿ ಸೆಲೆಕ್ಟ್ ಆಗಿ ಅಂಡ್ ಶೂಟಿಂಗ್ ಪ್ರೊಸೆಸ್ ಅಲ್ಲಿ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಪ್ರಕಾಶ್ ಸರ್ ಹಾಗೂ ತಶ್ಮಿ ಮ್ಯಾಮ್.
ಒಂದು ಮನೆ ಮಗಳ ಥರ ಟ್ರೀಟ್ ಮಾಡಿದ್ರು. ಈ ಪ್ರೊಡಕ್ಷನ್ ಹೌಸ್ ಯಾವುದಕ್ಕೂ ಯಾವುದೇ ಒಂದು ವಿಚಾರಕ್ಕೂ ನನಗೆ ಕಮ್ಮಿ ಆಗಿದೆ ಅಥವಾ ಎಲ್ಲೂ ತೊಂದರೆ ಆಗಿದೆ ಅಂತ ಒಂದಿನ ಕೂಡ ಅನಿಸಿಲ್ಲ. ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾನು ಹೆಚ್ಚೇನು ಮಾತಾಡಕ್ಕೆ ಹೋಗಲ್ಲ. ಡಿಸೆಂಬರ್ 11ಕ್ಕೆ ನಮ್ಮ ಸಿನಿಮಾದ ಡೆವಿಲ್ ರಿಲೀಸ್ ಆಗ್ತಿದೆ. ಈ ಪ್ರೀತಿ, ಈ ಆಶೀರ್ವಾದ ಸದಾ ಹೀಗೆ ನಮಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಾರಿ ಲೇಟ್ ಆಗಿದೆ. ನಮ್ಮ ಪ್ರೊಡಕ್ಷನ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಪ್ರಕಾಶ್ ಸರ್ ನನಗೆ ಫಸ್ಟು ಒಂದು ಟೀಸರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದಮೇಲೆ ಸಿನಿಮಾ ಬರುತ್ತೋ ಅನ್ನೋದು ನನಗೆ ಫಸ್ಟ್ ನಂಬಿಕೆ ಇರಲಿಲ್ಲ. ಬಟ್ ಅದೇ ನಂಬಿಕೆ ಇಟ್ಟು ನಮಗೆ ಅವಕಾಶ ಮಾಡಿಕೊಟ್ರು. ಸೊ ಆ ನಂಬಿಕೆ ಉಳಿಸ್ಕೊಟ್ಟಿದ್ದೀನಿ. ಅದನ್ನು ಕಾಪಾಡ್ಕೊಂಡು ಬಂದಿದ್ದೀನಿ ಇಷ್ಟು ದಿನ. ಸೊ ಅದರ ರಿಸಲ್ಟ್ಸ್ನ ನೀವಿನ್ನು 11th ಎಲ್ಲರೂ ಥಿಯೇಟರ್ಸಲ್ಲಿ ನೋಡ್ತೀರಾ. ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದ ನಮ್ಮ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ಮೇಡಮ್ ಆಲ್ರೆಡಿ ಎಲ್ಲರೂ ಅಡ್ರೆಸ್ ಮಾಡಿ ಹೇಳಿದ್ದಾರೆ. ನಮ್ಮ ಎಡಿಟಿಂಗ್ ಟೀಮ್ನ ಲೈಕ್ ಸೋಹನ್, ಯಶವಂತ್ ಮತ್ತು ಅಭಿ ಮತ್ತು ನಮ್ಮ ನಿತ್ಯ ಅವ್ರಿಗೆ ಥ್ಯಾಂಕ್ಸ್. ಮತ್ತು ಸಾಂಗ್ಸ್ನ ನಮ್ಮ ರಾಖಿ ಅಂತೇಳಿ ಅವ್ರ ಪ್ರೆಸೆನ್ಸ್ ಈಗಿಲ್ಲ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ರೈಟರ್ ಸರ್ ಕಾಂತರಾಜ್ ಸರ್ಗೆ ಮತ್ತು ಮೋಹನ್ ಮೇಡಮ್ ಸರ್ಗೆ, ಸೊ ಮತ್ತು ಎಲ್ಲ ಟೀಮೆಲ್ಲರಿಗೂ ಥ್ಯಾಂಕ್ಸ್. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಟೀಸರ್ 5ನೇ ತಾರೀಕು ಬರುತ್ತೆ, ಸಿನಿಮಾ 11ನೇ ತಾರೀಕು ಬರುತ್ತೆ. ಸೊ ನೋಡಿ ನಿಮ್ಮ ಸಪೋರ್ಟ್ನ ಕೊಡಿ. ಸೊ ಎಲ್ರಿಗೂ ಶೇರ್ ಮಾಡಿ. ಸೊ ಮಿಕ್ಕಿದ್ದೆಲ್ಲ ನೀವು ಥಿಯೇಟರ್ ವಿಟ್ನೆಸ್ ಮಾಡಿ. ಥ್ಯಾಂಕ್ ಯು. ವರ್ಷಗಳಿಂದ ತುಂಬಾ ಸುಂದರವಾಗಿ ಹೋಗ್ತಾ ಬರ್ತಾ ಇದೆ. ಇದೀಗ ದ ಡೆವಿಲ್ ಮೂಲಕ ಮತ್ತೆ ನಾವೆಲ್ಲರ ಜೊತೆಯಾಗಿದ್ದೀವಿ. ಈ ಸಮಯದಲ್ಲಿ ನಿಮ್ಮ ಮಾತು ಸರ್. ಮೊದಲನೇದಾಗಿ ಎಲ್ಲರಿಗೂ ನಾನು ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದಿವಸ ನಾವು ಅದು ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಟೆರರ್ಲಿ ಸಾರಿ ಅಬೌಟ್ ದಟ್. ಅದಕ್ಕೆ ಕಾರಣ ಇಷ್ಟನೇ. ಇದ್ರ ಹಿಂದೆ ನಾವು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದಾಗ ತುಂಬ ಗೊಂದಲಗಳಿತ್ತು ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಅದಾದ್ಮೇಲೆ ಎಲ್ಲೋ ಒಂದು ಕಡೆ ದರ್ಶನ್ ಬರ್ತಾರೆ, ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಜೊತೆಲಿ ಇರ್ತಾರೆ ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನಾನು ಇಷ್ಟು ದಿವಸ ಅದನ್ನ ಮುಂದಕ್ಕೆ ತಂದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ದರ್ಶನ್ ನಮ್ಮ ಜೊತೆ ಇಲ್ಲ. ಬಿಕಾಸ್ ದರ್ಶನ್ ನನ್ನ ಜೊತೆ ಇದ್ರೆ ನನಗೆ ಒಂಥರ ಅದು ಆನೆ ಬಲ ಆ್ಯಂಡ್ ಏನೋ ಒಂದು ಎನರ್ಜಿ, ಒಂದು ಸಪೋರ್ಟ್ ಸಿಸ್ಟಮ್ ದರ್ಶನ್ ನನಗೆ. ಸೊ ಅದನ್ನು ನಾನು ಡೆಫಿನೆಟ್ಲಿ ತುಂಬ ಮಿಸ್ ಮಾಡ್ತೀನಿ. ಹಾಗೆ ಈ ಸಿನಿಮಾ ಅವರಾಗಲೇ ಹೇಳಿದಾಗಲೇ 2018 ನಾನು ದರ್ಶನ್ ಡಿಸ್ಕಸ್ ಮಾಡಿದಂಥ ಒಂದು ನಿರ್ಧಾರ ಇದು. ಅದಾದ್ಮೇಲೆ ದರ್ಶನ್ ಗೊತ್ತು ಯಾವಾಗ ನಾನು ಜಾಸ್ತಿ ಫೋರ್ಸ್ ಮಾಡೋದು. ಅವಾಗ ನಿನ್ನ ಟೈಮ್ ನೀನು ತಗೋತೀಯ, ನೀನು ಅಚ್ಚುಕಟ್ಟಾಗಿ ನಿಂತ್ಕೊಂಡು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ನೀನು ಯಾವಾಗ ರೆಡಿ ಅಂತ ಹೇಳು ಅವಾಗ ಶೂಟಿಂಗ್ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗೆ ಐ ಟುಕ್ ಲಾಟ್ ಆಫ್ ಟೈಮ್ ಇನ್ ಬಿಟ್ವೀನ್ ಕೋವಿಡ್ ಆಯಿತು, ಆಮೇಲೆ ನನ್ನ ತಂದೆ ತೀರ್ಕೊಂಡ್ರು. ಸೊ ಅದೆಲ್ಲ ಮುಗಿಸಿ ನಾವು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಓಕೆ ಕಾಟೇರ ಮುಗಿಸ್ಬಿಡು ಮನೆ, ಅದಾದ್ಮೇಲೆ ಸಿನಿಮಾ ಮಾಡೋಣ ಅಂತ ಹೇಳಿದೆ. ಕಾಟೇರ ಮುಗಿತು, ದೆನ್ ವಿ ಸ್ಟಾರ್ಟೆಡ್ ವಿತ್ ಡೆವಿಲ್. ಸೊ ಅದಾದ್ಮೇಲೆ ಇವತ್ತು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೀವಿ. 11th ಬಿಡುಗಡೆ ಆಗ್ತಾ ಇದೆ ಸಿನಿಮಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆ ಕೆಲಸ ಮಾಡುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಾರ್ ದರ್ ಪೇಷನ್ಸ್. ಯಾಕೆಂದರೆ ಅವರೆಲ್ಲರೂ ಸತತವಾಗಿ 2 ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಟ್ ಪೇಷನ್ಸ್ ಆ್ಯಂಡ್ ಸ್ಟ್ರೆಂತ್ ದಟ್ ದೇ ಹ್ಯಾವ್ ಗಿವನ್ ಮೀ. ಸೊ ಅಲ್ಲಿಂದ ನಾನು ಶುರು ಮಾಡಬೇಕಾದ್ರೆ ಫಸ್ಟು ಸಾರಗಮ ಆನಂದ್ ಸರ್ ಅವರು ಆ್ಯಕ್ಚುಲಿ ಅವರು ಫಸ್ಟ್ ನಾವು ಒಂದು ಕಾಂಟ್ರಾಕ್ಟ್ ಅಂತ ಸೈನ್ ಮಾಡಿದ್ದು ಡೆವಿಲ್ ಸಿನಿಮಾಗೆ ಅವ್ರ ಜೊತೆ. ಸೊ ಮಧ್ಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ನಾನು ಅವ್ರನ್ನ ಕೇಳಿದೆ, ಸರ್ ವಾಟ್ ಯು ವಾಂಟ್ ಟು ಡೂ ಅಂತ. ನೋ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ವಿ ಆರ್ ವಿತ್ ಯು, ವಿಲ್ ಆಲ್ವೇಸ್ ಬಿ ವಿತ್ ಯು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಆನಂದ್ ಫಾರ್ ದ್ಯಾಟ್. ಆ್ಯಂಡ್ ಕಾಂತರಾಜ್ ಅವರಂತೂ ಆಲ್ಮೋಸ್ಟ್ ನನಗೂ ಅವ್ರಿಗೂ ಒಬ್ಬರು ಮುಖ ನೋಡ್ಕೊಳ್ಳೋಕೆ ಬೇಜಾರಾಗುವಷ್ಟು 2 ವರ್ಷದಿಂದ ನೋಡ್ಬಿಟ್ಟಿದ್ವಿ. ಅವರು ಪಾಪ ನನಗೆ ಕಥೆ ಹೇಳೋಕ್ಕೆ ಅಂತ ಬಂದಿದ್ರು. ಸರಿ, ಅದಾದ್ಮೇಲೆ ಕೂತು ಹಾಗೆ ಡಿಸ್ಕಸ್ ಮಾಡ್ಬೇಕು, ಈಗ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ನೀವು ಅದಕ್ಕೆ ಡಿಸ್ಕಷನ್ ಬನ್ನಿ ಅಂತ ಕರೆದೆ. ಡಿಸ್ಕಷನ್ ಬಂದರು. ಹಾಗೆ ಸರ್ ನಾನು ಡೈಲಾಗ್ ಬರೀಲ್ಲ ಅಂತ ಕೇಳಿದ್ರು. ಸೊ ಡೈಲಾಗ್ ಬರೀತಾ ಇದ್ರು, ಅದನ್ನ ತಿದ್ದುತ್ತಾ ಇದ್ವಿ, ಹೇಳ್ತಾ ಇದ್ವಿ. ಸೊ ಇಟ್ಸ್ ಬೀನ್ ಅ ಲಾಂಗ್ ಜರ್ನಿ. ಆ್ಯಂಡ್ ಅವರು ನನಗೆ ನನ್ನ ಟೀಮ್ ಇದೆ, ಮೋಹನ್ ಮಾಳ್ಗೆ ಆ್ಯಂಡ್ MS ಅಭಿಷೇಕ್ ಅಂತ, ಅವರು ನನಗೆ ತುಂಬ ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆಲಿ ಅವರು ಒಬ್ಬರಾಗೋದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾಂತರಾಜ್ ಅವರು. ತುಂಬ ಚೆನ್ನಾಗಿ ಡೈಲಾಗ್ ಬರ್ಕೊಟ್ಟಿದ್ದಾರೆ. ಯಾಕಂದ್ರೆ
ಮಾಸ್ ಅಂತ ಬಂದಾಗ ಅದನ್ನು ತುಂಬ ಚೆನ್ನಾಗಿ ಅವರು ಅಳವಡಿಸಿದ್ದಾರೆ ಸಿನಿಮಾಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಭುವನ್ ಬಿ ಕರೆ ಸರ್ ಜೊತೆ, ವೆರಿ ಕ್ವೈಟ್ ಆ್ಯಂಡ್ ಅವರು ಬೆಳಿಗ್ಗೆ ಅವ್ರ ಸೆಟ್ಟಲ್ಲಿ ಅವ್ರ ದರ್ಶನ ಸಿಕ್ಕರೆ ದೊಡ್ಡ ವಿಷಯ. ಅವರು ಸಡನ್ ಆಗಿ ಬರ್ತಾರೆ, ಬೆಳಗ್ಗೆ ಜೊತೆ ಟಿಫನ್ ಮಾಡ್ತಿರ್ತಾರೆ, ಆಮೇಲೆ ನೋಡೋಷ್ಟೊಳಗಡೆ ಇರಲ್ಲ ಅವರು, ಇನ್ನೊಂದು ಸೈಡ್ ಹೊರಟೋಗ್ತಾರೆ. ಬಟ್ ವೆರಿ ಪ್ರೊಫೆಷನಲ್ ಆ್ಯಂಡ್ ಟು ದ ಪಾಯಿಂಟ್. ಆ್ಯಕ್ಚುಲಿ ನಾವು ಏನೇ ಕೇಳಿದ್ರು ಅದು ಡಿಸೈನ್ ಆಸ್ಪೆಕ್ಟ್ಸ್ ಇರ್ಬೋದು, ಏನೇ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್. ಸೊ ಹಾಗೆ ರಚನಾ ಅವರು ಫಸ್ಟ್ ಬಂದರು, ಒಂದು ಆಡಿಷನ್ ಮಾಡಿದ್ರು, ಒಂದು ಸ್ವಲ್ಪ ಟೈಮ್ ತಗೊಂಡ್ವಿ, ತಿರ್ಗಾ ಇನ್ನೊಂದು ಕರೆಸಿದ್ವಿ ಆಡಿಷನ್ಗೆ, ಇನ್ನೊಂದು ಟಫ್ ಸೀನ್ ಕೊಟ್ವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಈ ಸಿನಿಮಾಲಿ ನಮಗೆ ಬೇಕಾಗಿದ್ದಂಥ ಒಂದು ಮೇಜರ್ ರಿಕ್ವೈರ್ಮೆಂಟ್ ಏನಂದರೆ ಎಲ್ಲರೂ ವೆರಿ ಫಸ್ಟ್ ಫ್ರೇಮ್ ಇಂದಾನೆ ಒಂದು ಒಳ್ಳೆ ಆಕ್ಟರ್ ಆಗಿರ್ಬೇಕು. ಯಾಕಂದ್ರೆ ಕಥೆದ ಒಂದು ಇಂಪಾರ್ಟೆನ್ಸ್ ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಫಸ್ಟ್ ಫ್ರೇಮ್ ಇಂದಾನೆ ಒಂದು ಚೆನ್ನಾಗಿ ಆಕ್ಟ್ ಮಾಡುವಂತ ಆರ್ಟಿಸ್ಟ್ಗಳೇ ನಮಗೆ ಬೇಕಾಗಿತ್ತು. ಸೊ ಹಾಗಾಗಿ ಆ ಒಂದು ಇದ್ರಲ್ಲಿ ನೋಡಿದ್ರೆ ರಚನಾ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಹಾಗಾಗಿ ಅವ್ರನ್ನ ನಾವು ಕಾಸ್ಟ್ ಮಾಡಿದ್ವಿ, ಹಾಗೆ ಅವ್ರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ರಚನಾ. ಆ್ಯಂಡ್ ಅಚ್ಯುತ್ ಸರ್ ಬಗ್ಗೆ ನಾನೇನು ಮಾತಾಡಿಲ್ಲ. ಅವ್ರ ಫ್ರೇಮಲ್ಲಿ ನನಗೆ ನೋಡ್ತಿದ್ರೆ ಈಗಂತೂ ಮ್ಯೂಸಿಕ್ ಬಿದ್ದ ಮೇಲೆ ಸೀನ್ಸ್ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅಷ್ಟು ಒಂದು ಅದ್ಭುತವಾದಂತ ಒಂದು ಆಕ್ಟರ್. ಅವರನ್ನೆಲ್ಲೂ ನಾನು ತುಂಬಾ ತಲೆ ಕೆಡಿಸ್ಕೊಂಡು ಇಂಟೆನ್ಸಿಟಿ ಇನ್ ಇಸ್ ಆಕ್ಟಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ನಂಬ್ಯಾಸ್ ಕ್ಯಾರೆಕ್ಟರ್ ಟು ಲೈಫ್ ಆಕ್ಚುಲಿ. ಆ್ಯಂಡ್ ಹಾಗೆ ಮೈ ವೈಫ್ ಅಶ್ವಿನಿ, ಅವರೆಲ್ಲ ಪಾಪ ಆರಾಮಾಗಿದ್ರು, ಟೆಲಿವಿಷನ್ ಪ್ರೊಡಕ್ಷನ್ ನೋಡ್ಕೊಳ್ತಾ ಇದ್ರು, ಅಚ್ಚುಕಟ್ಟಾಗಿ ಅಲ್ಲಿ ಆರಾಮಾಗಿದ್ರು. ಬಟ್ ಅದು ಏನಾಯ್ತು ಅಂದ್ರೆ ಯೂಶಲಿ ಸಿನಿಮಾ ಅಂತ ಬಂದಾಗ ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೆ. ಬಟ್ ಡೆವಿಲ್ ಸಿನಿಮಾ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್. ಯಾಕಂದ್ರೆ ತುಂಬಾ ಬೇರೆ 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 ಸೆಟ್ಸ್ ಆಗಿರ್ಬೋದು, ಆಮೇಲೆ ಎವ್ರಿ ಆಸ್ಪೆಕ್ಟ್ ಆಫ್ ದ ಫಿಲ್ಮ್ ವಾಸ್ ಅ ವೆರಿ ಟಫ್ ಚಾಲೆಂಜ್ ಫಾರ್ ಅಸ್. ಸೊ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋಕ್ಕೆ ಅಂತ ಬಂದ ಅಶ್ವಿನಿ ನೆಕ್ಸ್ಟ್ ಸ್ವಲ್ಪ ದಿವಸ ಆದ್ಮೇಲೆ ನನ್ನ ಜೊತೆಗೆ ಸೆಟ್ ಟ್ರಾವೆಲ್ ಮಾಡಿ ತಿರ್ಗಾ ವಾಪಸ್ ಸೆಟ್ ಇಂದ ನಮ್ಮ ಮನೆಗೆ ಬರೋದರ ಆಗೋಯ್ತು. ಸೊ ಹಾಗಾಗಿ ಶೀಸ್ ಬೀನ್ ಅ ಫ್ಯಾಂಟಾಸ್ಟಿಕ್ ಸಪೋರ್ಟ್ ಟು ಮೀ ಆ್ಯಂಡ್ ಇದು ಸ್ಟ್ರೆಂತ್ ಟು ಮೀ. ಸೊ ನನಗೆ ಪ್ರೊಡಕ್ಷನ್ ಯಾವುದೇ ತಲೆನೋವು ಇಲ್ಲದೆ ಕ್ರಿಯೇಟಿವ್ಲಿ ನಾನು ಏನು ಕೊಡಬೇಕು ಅದನ್ನ ನಾನು ಕೊಡೋಕ್ಕೆ ನನಗೆ ಸಾಧ್ಯ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಆ್ಯಂಡ್ ಶರ್ಮಿಳಾ ಅವರು, ನಾವು ಫಸ್ಟ್ 23 ಶುರು ಮಾಡಿದಾಗ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಅವಾಗ ಅವ್ರು ಅಬ್ರಾಡಲ್ಲೆಲ್ಲ ಇದ್ರು. ಸೊ ಆವಾಗ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು 24 ಆ್ಯಂಡ್ ದೆನ್ ಅಗೇನ್ ನಾವು ತಿರ್ಗಾ ಸಿನಿಮಾ ರೀಸ್ಟಾರ್ಟ್ ಮಾಡಿದಾಗ ತಿರ್ಗಾ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಬಿಕಾಸ್ ನಾವು ಆ ಕ್ಯಾರೆಕ್ಟ್ರಲ್ಲಿ ಅವ್ರನ್ನ ನೋಡ್ಬಿಟ್ಟಿದ್ವಿ ಆಲ್ರೆಡಿ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ದ ಫಸ್ಟ್ ಚಾಯ್ಸ್ ಅಂತ ಹೇಳಿ ತಿರ್ಗಾ ಅವ್ರ ಹತ್ರ ಮಾತಾಡಿ. ಸೊ ಶಿ ವಾಸ್ ಅವೈಲಬಲ್ ಆ್ಯಂಡ್ ಶಿ ಕೇಮ್, ಶಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಹೈಟ್ಸ್ ಆಫ್ ಪ್ರೊಫೆಷನಲಿಸಮ್, ಐ ಶುಡ್ ಸೇ ದಟ್ ಹೈಟ್ಸ್ ಆಫ್ ಪ್ರೊಫೆಷನಲಿಸಮ್ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದ್ರೆ ಬೇರೆ ಯಾವುದೇ ತರವಾದ ತೊಂದರೆ ಆಗಲಿ, ಟ್ಯಾಂಟ್ರಮ್ಸ್ ಆಗಲಿ, ಅದನ್ನೆಲ್ಲ ಬರೋರು, ಅವ್ರು ಕೆಲಸ ಮಾಡೋರು, ನಾವು ಸ್ಕ್ರಿಪ್ಟ್ ಲೆವೆಲಲ್ಲಿ ಏನು ಡಿಸ್ಕಸ್ ಮಾಡಿದ್ವು ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಅವರು ನಿಭಾಯಿಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಶರ್ಮಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶೋಭರಾಜ್ ಸರ್ ನೀವು ನೋಡ್ತೀರಾ ತುಂಬಾ ಎಂಜಾಯ್ ಮಾಡ್ತಾರೆ. ಶೋಭರಾಜ್ ಸರ್ ಅಷ್ಟು ಅಚ್ಚುಕಟ್ಟಾಗಿ ಸರಿ ಕಾಮಿಡಿ ಮಾಡಿಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಅವರು ಅಷ್ಟೇ ತುಂಬಾ ಈಸಿ, ಎಲ್ಲ ನಾವು ಕೆಲಸ ಮಾಡಿದ್ವಿ. ಇಲ್ಲೂ ಬಂದ್ರು ಸರ್ ಇದು ಅಂತ ಹೇಳಿದ ತಕ್ಷಣ ಆದರೆ ಅಷ್ಟು ನೀಟಾಗಿ ಅವರು ಕೆಲಸ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಶೋಭರಾಜ್ ಸರ್. ಆ್ಯಂಡ್ ಹರೀಶ್ ಕೊಮ್ಮೆ ಅವರು ದರ್ಶನಿ ಹೇಳಿದಾಗಲೇ ಒಂದು 3 ತಿಂಗಳಲ್ಲ 6 ತಿಂಗಳಿಂದನೇ ಅವ್ರನ್ನ ನಮ್ಮ ಆಫೀಸಲ್ಲಿ ಕೂಡ ಕೊಟ್ಟಿದ್ದೀವಿ, ಅವ್ರ ಎಂಟೈರ್ ಟೀಮ್ನ. ಆ್ಯಂಡ್ ಎಲ್ಲರೂ ಅಷ್ಟೇ ಪ್ಯಾಷನೇಟ್ ಆಗಿ, ಅಷ್ಟೇ ಒಂದು ವಯಸ್ಸೆ ಪೇಷನ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ಬೇಜಾರು ಮಾಡ್ಕೊಂಡೆ, ಎಲ್ಲರೂ ಆ ಸ್ಟ್ರೆಸ್ನ ತಗೊಂಡೆ ಅವರು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಸೊ ಹರೀಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಯುವರ್ ಅಸಿಸ್ಟೆಂಟ್ಸ್ ಆಲ್ಸೋ. ಸೋಹಮ್ ಇರ್ಬೋದು, ಯಶವಂತ್ ಇರ್ಬೋದು, ಅಭಿ ಇರ್ಬೋದು, ಎಲ್ಲರೂ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನಿರುದ್ಧ್ ಅವರು ವಂಶಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದು ನನಗೆ ಅವ್ರ ಜೊತೆ 2 ಹಾಡು ಮಾಡಿದ್ದೀವಿ, ಅವ್ರ ಕೈಯಲ್ಲಿ ಹಾಡ್ಸಿದ್ದೀವಿ, ಅವಾಗ ನನಗೆ ಗೊತ್ತಾಗಿಲ್ಲ. ಮೊನ್ನೆ ರೀಸೆಂಟಾಗಿ ಕೂತ್ಕೊಂಡು ವಂಶಿ ನೋಡ್ತಿದ್ದಾಗ ಆ ಚಿಕ್ಕ ಹುಡುಗ, ಅವಾಗ ನನ್ನ ವೈಫ್ ತಿರುಗಿ ಕೇಳಿ ಇದು ಅನಿರುದ್ಧ್ ಶಾಸ್ತ್ರಿನ ಅಂತ. ನೆಕ್ಸ್ಟ್ ಡೇ ಅವರು ಸ್ಟುಡಿಯೋ ಸಿಕ್ಕಿದಾಗ ನಾನು ಕೇಳಿ ನೀವು ಆಕ್ಟ್ ಮಾಡಿದ್ದೀರ ನಮ್ಮ ವಂಶಿ ಸಿನಿಮಾದಲ್ಲಿ ಅಂದಾಗ ಹೌದು ಸರ್ ಅಂದರು. ಹಾಗೆ ಆವಾಗ ಎಷ್ಟು ವಯಸ್ಸಾಗಿದೆ ನನಗೆ ಅಂತ ಗೊತ್ತಾಯ್ತು. ಸೊ ವಂಶಿಲಿ ಅವರು ಆಕ್ಟ್ ಮಾಡಿದ್ರು. ಬಟ್ ವಾಟ್ ಆರ್ ಟ್ಯಾಲೆಂಟೆಡ್ ಯಂಗ್ಸ್ಟರ್. ಆ ಹಾಡೋದು ಇರಲಿ, ಬರೆಯೋದಿರಲಿ, ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್. ಆ್ಯಕ್ಚುಲಿ ರಾತ್ರಿ 12 ಆಗಲಿ 1 ಗಂಟೆ ಆಗಲಿ ವಾಟ್ ಎವರ್ ಟೈಮ್ ಆ್ಯಕ್ಚುಲಿ ಡಿಸ್ಕಷನ್ಸ್ ಓಪನ್ ಇರ್ತಾರೆ.
ಸೊ ಲಾಟ್ ಆಫ್ ಗುಡ್ ಟ್ಯಾಲೆಂಟ್, ಬಂಡಲ್ ಆಫ್ ಟ್ಯಾಲೆಂಟ್. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ಎಂಗೇಜ್ಮೆಂಟ್ ಬೇರೆ ಆಗಿದೆ. ಓಕೆ, ಕೆಲಸ ಬಿಡಬೇಡಿ. ಓಕೆ, ಹಾಗೆ ಪ್ರಮೋದ್ ಅವರು ಫ್ಯಾಂಟಾಸ್ಟಿಕ್ ಜೆಂಟಲ್ಮನ್. ಆ್ಯಂಡ್ ಎಷ್ಟೇ ಚೇಂಜಸ್ ಕೇಳಲಿ, ನಾವು ಏನೇ ಹೇಳಿ, ಹಾಂ ಸರ್ ಬರ್ಕೊಡ್ತೀನಿ ಸರ್ ಅದನ್ನ ಬರೆದು ಅವರು ಹಾಡಿ ಕಳಿಸ್ತಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಬೋತ್ ಅನಿರುದ್ಧ್ ಆ್ಯಂಡ್ ಪ್ರಮೋದ್ ಆ್ಯಕ್ಚುಲಿ. ಸೊ ಹಾಗೆ ಅವರು ಕೂಡ 2 ಹಾಡನ್ನ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಅವರೇ. ವಂಡರ್ಫುಲ್ ಲಿರಿಕ್ಸ್, ವೆರಿ ಈಸಿ ಲಿರಿಕ್ಸ್, ನನಗೆ ಇಷ್ಟ ಆಗುವಾಗೆ. ಸೊ ಥ್ಯಾಂಕ್ ಯು ಆಲ್ ಓವರ್ ಹಿಯರ್ ಫಾರ್ ಆಲ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ದ ಸ್ಟ್ರೆಂತ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಓವರ್ ಟು ಯು. ಸನ್ನಿವೇಶ ಎಷ್ಟು ಡಿಫಿಕಲ್ಟ್ ಆಗಿತ್ತು ನಿಮಗೆ ಅನ್ನುವಂಥದ್ದು? ಅದೇ ಸಿನಿಮಾದ ಕೆಲವು ಪೋಷನ್ ಉಳಿಸ್ಕೊಂಡಿದ್ರಿ, ಅದನ್ನ ಬಂದ ನಂತರ ದರ್ಶನ್ ಅವರು ಆಕ್ಟರ್, ಅವರು ಅವಾಗಲಿ ಅದಾದ್ಮೇಲಾಗಲಿ ಸಿನಿಮಾ ಆಕ್ಟ್ ಮಾಡಬೇಕಾದ್ರಾಗಲಿ ಈಸ್ ಅ ಪ್ರೊಫೆಷನಲ್. ಬೇರೆ ಯಾವುದೇ ಥರದ, ಇನ್ಫ್ಯಾಕ್ಟ್ ನಮ್ಮ ಸೆಟ್ಟಲ್ಲಿ ನಾವು ಫಸ್ಟ್ ಫಾಲೋ ಮಾಡೋದೇ ಅದು ಆ್ಯಕ್ಚುಲಿ ಏನಂದರೆ ವೆರಿ ಪ್ರೊಫೆಷನಲ್. ನಾವಲ್ಲಿ ಬರೋದು ಎಲ್ಲರೂ ಅಲ್ಲಿ ಅಷ್ಟು ಜನ, ಯಾಕಂದರೆ ಒಂದು 400-500 ಜನ ಒಂದು ಸೆಟ್ಟಲ್ಲಿ ಸೇರ್ತೀವಿ, ಅಲ್ಲಿ ಒಂದು ಕೆಲಸ ನಡೆಯುತ್ತೆ. ಅದ್ರ ಹಿಂದೆ ಶ್ರಮ ಪಡುವಂಥ ನಮ್ಮ ಜಗ್ಗಿ ಆಗಿರ್ಬೋದು, ಸುರೇಶ್ ಅವ್ರು ಆಗಿರ್ಬೋದು, ಅಷ್ಟು ಜನ ಸೇರಿಸಿ ಒಂದು ಕೆಲಸನ ಅಚ್ಚುಕಟ್ಟಾಗಿ ಶೂಟಿಂಗ್ ಮಾಡಬೇಕು ಅಂತ ಏರ್ಪಾಡು ಮಾಡ್ಕೊಡ್ತಾರಲ್ಲ, ಅಲ್ಲಿ ಬಂದು ನಾವು ಬೇರೆ ಯಾವುದೇ ಥರದ ಡಿಸ್ಕಷನ್ಸ್ ಆಗಲಿ ಬೇರೆ ವಿಷಯಗಳು ನಡೀತಾ ಇರಲ್ಲ. ಇಟ್ ವಾಸ್ ಅ ಪ್ಯೂರ್ ವರ್ಕ್ ಆ್ಯಂಡ್ ವರ್ಕ್ ದಟ್ ಹ್ಯಾಪನ್. ಸೊ ಯಾವುದೇ ಡಿಫ್ರೆನ್ಸ್ ಇರಲಿಲ್ಲ. ಕತೆ ಚೆನ್ನಾಗಿ ತಲೆಯಲ್ಲಿ ಎಲ್ಲರಿಗೂ ಕೂತಿತ್ತು. ಅದು 1 ವರ್ಷ, ಯಾಕಂದ್ರೆ 2018 ಟ್ರಾವೆಲ್ ಮಾಡ್ತಾ ಇದೀವಿ ಅಂದಮೇಲೆ ಆ ಕತೆ ಎಷ್ಟು ಚೆನ್ನಾಗಿ ಅವ್ರ ತಲೆಯಲ್ಲಿ ಕೂತಿತ್ತು ಅಂದ್ರೆ ನಾನೇ ಏನಾದರೂ ಒಂಚೂರು ಮಾತ್ರ ಕೂಡ ದರ್ಶನ್ ಅವರನ್ನು ನನಗೆ ಜ್ಞಾಪಿಸ್ತಾ ಇದ್ದು. ಸೊ ಹಾಗಾಗಿ ಇಟ್ ವಾಸ್ ಆಲ್ವೇಸ್ ಅ ಪ್ರಾಪರ್ ಪ್ರೊಫೆಷನಲ್ ಅಪ್ರೋಚ್ ಅಷ್ಟೇ. ಪ್ರಕಾಶ್ ಸರ್ ಅವರು ಆಕ್ಟ್ ಮಾಡ್ತಾ ಇದ್ರು ಈ ಸಿನಿಮಾದಲ್ಲಿ, ಬಟ್ ಹೊರಗಡೆ ಇರ್ತಿದೀವಿ ಅನ್ನೋದನ್ನ ಹೋಸ್ಟ್ ಮಾಡಿದ್ರು ದರ್ಶನ್ ಅವರು. ಚಂದು ಯಾವ ಚಂದು? ನಮ್ಮ ಓಕೆ. ಸೊ ದಿಢೀರಾಗಿ ನಿರ್ಧಾರ ಮಾಡಿದಂತದ ಹೇಗೆ ಏನು ಆ ಪಾತ್ರ ಯಾರು ಮಾಡ್ತಿದ್ದಾರೆ? ಇಲ್ಲ, ಅದು ಹಾಗಲ್ಲ. ಇಟ್ ವಾಸ್ ಅ ಕಾನ್ಶಿಯಸ್ ಡಿಸಿಷನ್ ಆಕ್ಚುಲಿ. ಅದನ್ನ ಯುವರಾಜ್ ಅವರು ಮಾಡಿದ್ದಾರೆ. ಸೊ ಯಾಕಂದ್ರೆ ಚಂದೂನ ಲಾಂಚ್ ಮಾಡ್ತಾ ಇದ್ವಿ, ಅವ್ರು ಲಾಂಚ್ ಮಾಡ್ತಾ ಇದ್ರು ಹೀರೋ ಆಗಿ. ಹಾಗಾಗಿ ಅವ್ರದ್ದು ಎಲ್ಲ ಆ ವ್ಯವಸ್ಥೆಗಳು ನಡೀತಾ ಇದ್ದಾಗ ಈ ಚಿಕ್ಕ ಪಾತ್ರ ಬೇಡ ಅಂತ ಹೇಳಿ ಅದು ಡಿಸಿಷನ್ ಆಗಿದ್ದು. ಹಾಗೆ ಆ ಪಾತ್ರ ಕೂಡ ತುಂಬಾ ಒಂದು ಸ್ಟ್ರಾಂಗ್ ಆದಂತ ಒಂದು ಕ್ಯಾರೆಕ್ಟರ್. ಹಾಗಾಗಿ ಯುವರಾಜ್ ಅವರ ಕ್ಯಾರೆಕ್ಟರ್ ಮಾಡ್ತಾರೆ. ಡೆಫಿನೆಟ್ಲಿ ನಾನು ಆಗ್ಲೇ ಮೊದಲೇ ಹೇಳಿದಾಗೆ ದರ್ಶನ್ ಇಲ್ಲದೆ ಇರೋದು ಇಟ್ಸ್ ಅ ವೆರಿ ಬಿಗ್ ಇಟ್ಸ್ ಅ ವ್ಯಾಕ್ಯೂಮ್. ಅದನ್ನ ನಾವು ಯಾವತ್ತೂ ತುಂಬಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಈ ಪ್ರೆಸ್ ಮೀಟ್ ನ ಸ್ವಲ್ಪ ತಡವಾಗಿ ಇಟ್ಕೊಂಡಿದ್ದೆ. ಬಂದು ಎಲ್ಲೋ ಒಂದ್ ಕಡೆ ಬರ್ತಾರೆ, ನಮ್ಮ ಜೊತೆಯಾಗಿ ಇರ್ತಾರೆ ಅಂತಾನೆ ನಾನು ಅನ್ಕೊಂಡಿದ್ದು. ಸೊ ಆ ನೋವು ಖಂಡಿತ ಇದೆ. ಯಾಕಂದ್ರೆ ದರ್ಶನ್ ನಾನು ಆಗ್ಲೇ ಹೇಳಿದಾಗೆ ಜೊತೆಲಿ ಇದ್ರೆ ಇಟ್ಸ್ ಅ ವೆರಿ ಸೂಪರ್ ಸ್ಟ್ರೆಂತ್ ಫಾರ್ ಮಿ, ನಾಟ್ ಜಸ್ಟ್ ಆಸ್ ಅ ಪರ್ಸನ್, ಆಸ್ ಅನ್ ಆಕ್ಟರ್, ಆಸ್ ಅ ಫ್ರೆಂಡ್ ಆಲ್ಸೋ. ನನಗೆ ಅವರು ಒಂದು ಸ್ಟ್ರೆಂತ್, ಅವರು ಆಕ್ಚುಲಿ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು. ಸೊ ಹಾಗಾಗಿ ಈಸ್ ಡೆಫಿನೆಟ್ಲಿ ಮಿಸ್ಡ್, ಅ ಲಾಟ್ ಮಿಸ್ಡ್. ಅದನ್ನ ಹೇಳಿ ಅವರ ಇಲ್ಲದೇ ಇದ್ರು ಕೂಡ ನಾನು ಇಲ್ಲಿ ತುಂಬಾ ಇದನ್ನ ನೆನೆಸ್ಕೋಬೇಕಾಗಿದೆ ಅಂದ್ರೆ ಅವ್ರ ಫ್ಯಾಮಿಲಿ ಆಕ್ಚುಲಿ. ಅದು ವಿಜಯಲಕ್ಷ್ಮಿ ಇರ್ಬೋದು, ದಿನಕರ್ ಇರ್ಬೋದು, ಅವರೆಲ್ಲರೂ ನಮ್ಮ ಜೊತೆಗೆ ಯಾವಾಗಲೂ ಏನೇ ನಿಮ್ ಕೆಲಸ ಬೇಕಾದ್ರೆ ಹೇಳಿ, ನಿಮ್ಗೆ ಏನೇ ಸಪೋರ್ಟ್ ಬೇಕಾದ್ರೆ ಹೇಳಿ, ನಾವು ಮಾಡ್ತೀವಿ ಅಂತ ಜೊತೆಲಿ ನಿಂತರು. ಅಂಡ್ ಅದಾದ್ಮೇಲೆ ದರ್ಶನ್ ಅವರ ಸೆಲೆಬ್ರಿಟೀಸ್ ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ಅವರು ಅಷ್ಟು ನಮ್ಮನ್ನ ತೊಂದರೆ ಆಗ್ಲಿಲ್ಲ, ನಾವು ಅದನ್ನ ಮಿಸ್ ಮಾಡ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಕಾಣಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ಕೆಲಸ ಮಾಡ್ತಿದ್ದಾರೆ, ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್, ಟು ದರ್ಶನ್ ಸೆಲೆಬ್ರಿಟೀಸ್. ಅದು ಎಂತ ಸೈನ್ಯ ಕಟ್ಕೊಂಡಿದ್ದಾರೆ ಅಂದ್ರೆ ಅದು ಸುಮ್ಮನೆ ಬರೋದ ವಿಷಯ ಅಲ್ಲ. ಅದು ಈಸ್ ಡೆಫಿನೆಟ್ಲಿ ವೆರಿ 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 ಬ್ಲೆಸ್ಡ್ ಟು ಹ್ಯಾವ್ ಸಚ್ ಬ್ಯೂಟಿಫುಲ್ ಫ್ಯಾನ್ಸ್. ಓರಿಯೆಂಟೆಡ್ ಸಬ್ಜೆಕ್ಟ್ ಮಿಲನ ಎಲ್ಲ ಅಬ್ಸರ್ವ್ ಮಾಡಿದಾಗ ಅದನ್ನ ಯಾವ ತರ ಕ್ಯಾರಿ ಫಾರ್ವರ್ಡ್ ದರ್ಶನ್ ಅವರ ಒಂದು ಸಿನಿಮಾದಲ್ಲಿ ಮಾಡ್ತಾರೆ ಅನ್ನೋಂಥ ಪ್ರಶ್ನೆ ಸಾಕಷ್ಟು ಇತ್ತು. ಅದನ್ನ ಯಾವ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀರಾ? ಅದೇ ತರ ಇರುತ್ತಂದ್ರೆ ಫ್ಯಾಮಿಲಿ ಆಡಿಯನ್ಸ್ಗೆ ಕೂಡ ಕೂತ್ಕೊಂಡು ನೋಡುವಂತಹ ಸಿನಿಮಾ ಆಗಿರುತ್ತಾ ಇದು? ಖಂಡಿತ ಅದು ಎಲ್ಲರೂ ಕೂತ್ಕೊಂಡು ನೋಡುವಂತ ಸಿನಿಮಾನೇ ಖಂಡಿತ ದ ಡೆವಿಲ್. ಬಟ್ ಅಪ್ರೋಚ್ ಬೇರೆ ಇದೆ. ಅಂಡ್ ಎಲ್ಲರೂ ಹೇಳ್ತಾರೆ ಸರ್ ಮಿಲನ ತರ ಸಿನಿಮಾ ಅಂತ. ನಾನು ಹೇಳ್ತೀನಿ ಓಕೆ ಮಿಲನ ಇನ್ನೊಂದ್ಸಲ ನೋಡ್ಬಿಡಿ ಅಂತ. ಸೊ ಹಾಗೆ ಐ ಕಾಂಟ್ ರೆಪ್ಲಿಕೇಟ್ ಮಿಲನ, ಇಲ್ಲ ಮಿಲನ ತರ ಇನ್ನೊಂದು ಸಿನಿಮಾ ನಾನು ಮಾಡೋಕ್ಕಾಗಲ್ಲ. ನನಗೂ ಒಂದು ಚಾಲೆಂಜಸ್ ಬೇಕು, ನಾನು ಬೇರೆ ಏನಾದ್ರು ಟ್ರೈ ಮಾಡ್ತೀನಿ ಅನ್ನೋ ಒಂದು ಇರಬೇಕು. ಸೊ ಹಾಗಾಗಿ ತಾರಕ್ ನಾವು ಮಾಡಿದಾಗ ಆಕ್ಚುಲಿ ದರ್ಶನ್ ಇಲ್ಲ ನಾವು ಫ್ಯಾಮಿಲಿ ಸಿನಿಮಾನೇ ಮಾಡಬೇಕು ಫಸ್ಟ್ ಅಂತ. ಯಾಕಂದ್ರೆ ತಾರಕ್ ನಾವು ಮಾಡ್ಬೇಕು ನಾನು ಹೇಳಿದೆ, ಇಲ್ಲ ನಾನು ಬೇರೆ ಏನೋ ಮಾಡಬೇಕು ಅಂತ, ಇಲ್ಲ ತಾರಕ್ಕೆ ಮಾಡೋಣ ಅಂತ. ಸೊ ಹಾಗಾಗಿ ತಾರಕ್ ಆಗಿದ್ದು. ಸೊ ನಾವು ನೆಕ್ಸ್ಟ್ ದ ಡೆವಿಲ್ ಮಾಡ್ಬೇಕಾದ್ರೆ ನಾ ಹೇಳಿದೆ, ನೀನ್ ಅನ್ಕೊಂಡ್ ಹಾಗೆ ಒಂದು ಸಿನಿಮಾ ಆಯ್ತಲ್ಲ, ಈಗ ನಾನ್ ದರ್ಶನ್ ಹೇಗೆ ನೋಡ್ಬೇಕು ಅಂತ ಅನ್ಕೊಂಡಿದ್ದು ಹಾಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಈ ಥ್ರೆಡ್ ನಾನು ಅವ್ರಿಗೆ ಹೇಳಿದ್ದು. ಸೊ ಡೆಫಿನೆಟ್ಲಿ ಆ ಒಂದು ಜರ್ನಿಗೂ ಇದು ಸಂಬಂಧನೇ ಇಲ್ಲ.
And having said that, it is definitely something the entire family can sit and watch. ಇಲ್ಲ, ಅದು ಯಾವುದು ಅವರು ನಮ್ಮ ಹತ್ರ ಹೇಳ್ಕೊಂಡಿಲ್ಲ. ಆ್ಯಕ್ಚುಲಿ ಅವ್ರು ಯಾವತ್ತು ಅವರ ಪರ್ಸನಲ್ ಲೈಫಲ್ಲಿ ಏನು ನಡೀತಾ ಇತ್ತು ಅದನ್ನ ಸೆಟ್ಗೆ ತಂದೇ ಇಲ್ಲ. ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಪ್ರೊಫೆಷನಲ್. ನೀಟಾಗಿ ಶೂಟಿಂಗ್ ಮಾಡೋಣ, ಕರೆಕ್ಟಾಗಿ ಮುಗಿಸ್ಕೊಡೋಣ, ಯಾಕಂದರೆ ಆಲ್ರೆಡಿ ಇಷ್ಟು ಲೇಟ್ ಆಗಿದೆ, ಬೇಗ ರಿಲೀಸ್ ಮಾಡೋಣ ಸಿನಿಮಾ ಅನ್ನೋದೇ ಇದ್ದಿದ್ದು. ಆ್ಯಂಡ್ ನೀವೆಲ್ಲ ಕೇಳಿದ ಹಾಗೆ ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ಅವರು ಎಷ್ಟು ಮೆಡಿಸಿನ್ಸ್ ತೊಗೊಳ್ತಿದ್ರು, ಎಷ್ಟು ಇಂಜೆಕ್ಷನ್ಸ್ ತೊಗೊಳ್ತಿದ್ರು ಅನ್ನೋದು ನಾನಾಗಲಿ ಬೇರೆ ನಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲರೂ ಸೆಟ್ಟಲ್ಲಿ ನೋಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡಕ್ಕೆ ಹೋಗಲ್ಲ, ಬಿಕಾಸ್ ಇಟ್ ವಾಸ್ ದೇರ್, ಇಟ್ ಎಕ್ಸಿಸ್ಟೆಡ್. ಅದ್ರ ಮಧ್ಯೆನೂ ಅವ್ರು ಶೂಟಿಂಗ್ ಮಾಡಿಕೊಟ್ರು ಅನ್ನೋದೊಂದು ನಾನು ಹೇಳ್ಬೋದು ಅಷ್ಟೇ, ಬಿಟ್ಟರೆ ದಟ್ ಪೇನ್ ಡೆಫಿನೆಟ್ಲಿ ಎಕ್ಸಿಸ್ಟೆಡ್. ಪ್ರಕಾಶ್ ಸರ್, ರವಿ ಈ ಟಿವಿ ನೆಟ್ವರ್ಕಿಂದ ಸರ್, ಈ ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ಒಂದು ಈ ಸಿನಿಮಾ, ಮತ್ತು ಈ ಸಿನಿಮಾ ಈಗಾಗಲೇ ಬಿಸ್ನೆಸ್ ವೈಸ್ ಅಂತ ಬಂದಾಗ ನಾವು ಈಗಾಗಲೇ ಸಾಕಷ್ಟು ಕೆಲವೊಂದು ಸುದ್ದಿಗಳು ಅಂದರೆ ಯಾವುದೇ ಅಂದರೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಅಂದರೆ ನೀವು ಒಂದು ರೇಟ್ನ ಕೋಟ್ ಮಾಡಿದ್ದ ರೇಟ್ ಬಂದಿಲ್ಲ. ಸೊ ಓವರ್ ಆಲ್ ನೀವೇ ಮಾಡ್ತಿರೋದ ಅದೊಂದೊಂದು ಬಿಸ್ನೆಸ್ ವೈಸು ಮತ್ತು ಡಿಜಿಟಲ್ ಅಪ್ರೋಚ್ ಇರ್ಬೋದು, ಚಾನಲ್ ಅಪ್ರೋಚ್ ಇರ್ಬೋದು, ಯಾವ ರೀತಿ ನಿಮಗೆ ಹೆಲ್ಪ್ ಆಗ್ತಾ ಇದೆ. ಬಟ್ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಹೇಗೆ ಹೆಲ್ಪ್ ಆಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಸಿನಿಮಾ ಮುಗಿಸಿದ್ದೀವಿ, ಪೋಸ್ಟ್ ಪ್ರೊಡಕ್ಷನಲ್ಲಿ ಇಷ್ಟು ದಿವಸ ತೊಡ್ಕೊಂಡಿದ್ದೀವಿ, ನೆಕ್ಸ್ಟ್ ನಾಳೆನೂ ಅದೇ ಕೆಲಸ ಇರುತ್ತೆ. ಆ್ಯಂಡ್ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾವೇ ಡಿಸೈಡ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಹಾಗಾಗಿ ನಾವೇ ರಿಲೀಸ್ ಮಾಡ್ತಾ ಇದ್ದೀವಿ ವಿತ್ ದ ಹೆಲ್ಪ್ ಆಫ್ ಸುಪ್ರೀತ್ ಅಂಡ್ ಗಂಗಾಧರ್. ಅವ್ರು ನಮಗೆ ಥಿಯೇಟರ್ ಸೆಟಪ್ ಮಾಡಿಕೊಡ್ತಾರೆ, ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ ಎಷ್ಟು ಥಿಯೇಟರ್ ಮಾಡ್ತೀರಿ? ಐ ಥಿಂಕ್ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಬರುತ್ತೆ. ನಿಮಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಥಿಯೇಟರ್ಸ್ ಬಂದೇ ಬರುತ್ತೆ. ಕರ್ನಾಟಕದಲ್ಲಿ ಯಾವ್ಯಾವ ಮೂಲೆ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಬರುತ್ತೆ, ಯಾಕಂದರೆ ಅಷ್ಟು ಸೆಂಟರ್ಗಳಿಂದ ಅಷ್ಟೇ ಡಿಮಾಂಡ್ ಇದೆ. ಕನ್ನಡ ಸಕ್ಸಸ್ ಆದ್ಮೇಲೆ ಬೇರೆ ಭಾಷೆಗೆ ಡಬ್ಬಿಂಗ್ ಮಾಡೋದು ಆ ಥರದ್ದು ನೀವು ಥಾಟ್ಸ್ ಏನಂತೆ? ಅದು ಖಂಡಿತ ಯೋಚನೆ ಮಾಡಿದ್ರು. ಮೇಡಮ್ ಆ್ಯಕ್ಚುಲಿ ಕಾಸ್ಟ್ಯೂಮ್ ಡಿಸೈನರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಪ್ರೊಫೆಷನಲ್ ಆಗಿ ಕಾಣ್ತಾರೆ. ಅದರಲ್ಲೂ ಎಸ್ಪೆಷಲಿ ದರ್ಶನ್ ಅವರು ತುಂಬ ಹೆಂಗಾಗಿ ಕಾಣಿಸ್ತಾರೆ. ಸೊ ಇದಕ್ಕಿಂತ ಮುಂಚೆ ನೀವು ಯಾವ್ದಾರ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದ ಇದೇ ಫಸ್ಟ್ ಹೇಗೆ? ಇದು ನಾನು ಒಬ್ಬಳೇ ಅಲ್ಲ, ಚೇತನ್ ಬಂದಿಲ್ಲ ಅನ್ಕೋತೀನಿ. ಚೇತನ್ ಅವರು ಕೂಡ ನಾವು ಒಟ್ಟಿಗೆ ಕೂತ್ಕೊಂಡು ಪ್ಲಾನ್ ಮಾಡುವಂತಹ ಡಿಸೈನ್ಸ್. ಆ್ಯಂಡ್ ಪ್ರಕಾಶ್ ಸರ್ ಯಾವಾಗ ಫಸ್ಟ್ ನಾವು ಕೂತ್ಕೊಂಡು ಹೋಗಿ ಇದು ಕ್ಯಾರೆಕ್ಟರ್ ಈ ಥರ ಬೇಕು ಅಂತ ಡೀಟೇಲ್ಡ್ ಆಗಿ ನಾವೆಲ್ಲ ಇನ್ಫಾರ್ಮೇಶನ್ ತಗೊಂಡು ನಾನು ಚೇತನ್ ಕೂತ್ಕೊಂಡು ಒಂದು ಸ್ಕೆಚ್ ಮಾಡಿ, ಆಮೇಲೆ ಪ್ರತಿಯೊಂದು ಕಾಸ್ಟ್ಯೂಮಲ್ಲೂ ಒಂದು ಥಾಟ್ ಹೋಗಿದೆ, ಏನಕ್ಕೆ ಅಂತ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಅದಕ್ಕೆ ಡೀಟೇಲ್ಡ್ ಆಗಿ ಪ್ರತಿಯೊಂದು ಕಾಸ್ಟ್ಯೂಮ್, ಮೋಸ್ಟ್ ಆಫ್ ದ ಕಾಸ್ಟ್ಯೂಮ್ 80% ಅದು ಹ್ಯಾಂಡ್ ಮೇಡ್. ಸೊ ಚೇತನ್ ಅವ್ರಿಗೆ ನಾವು ಡಿಸೈನ್ ಕೊಡ್ತಾ ಇದ್ವಿ, ಚೇತನ್ ಕೂಡ ಅವ್ರ ಇನ್ಪುಟ್ಸ್ ಹಾಕ್ತಿದ್ರು. ಆ್ಯಂಡ್ ಎಂಬ್ರಾಯ್ಡ್ರಿ ಕಲರ್ ಇಂದ ಹಿಡಿದು ಅವ್ರ ಆಕ್ಸೆಸರೀಸ್ ಕೂಡ ನಾವು ಪ್ರಕಾಶ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಇದು ಓಕೆನಾ ಕ್ಯಾರೆಕ್ಟರ್ಗೆ ಅಂತ ಡಿಸೈಡ್ ಮಾಡಿ ನಾವು ಮುಂದುವರಿಸಿದ್ದೀವಿ. ಆ್ಯಂಡ್ ಇದಕ್ಕಿಂತ ಮುಂಚೆ ಹೌದು, ನಾನು ಪ್ರಕಾಶ್ ಅವ್ರ ಜೊತೆ ಯಾವ್ಯಾವ ಸಿನಿಮಾ ಮಾಡಿದ್ದಾರೆ, ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿ ಅದರಲ್ಲಿ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ. ಸೊ ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಮಿಲನ ನಾವು ಬಜೆಟ್ ಇದಾಗುತ್ತೆ ಅದಾಗುತ್ತೆ ಅಂತ ಡೆಫಿನೆಟ್ಲಿ ಒಂದು ಕ್ಯಾಲ್ಕುಲೇಷನ್ಸ್ ಆ ಕಡೆ ಈ ಕಡೆ ಆಗುತ್ತೆ, ಅದನ್ನು ನಿಭಾಯಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಪ್ರಕಾಶ್ ಸರ್ ಸಾರಿ ದರ್ಶನ್ ಅವ್ರ ಕ್ಯಾರೆಕ್ಟರ್ಗೆ ತುಂಬ ಶೇಡ್ಸ್ ಇದೆ, ಬಟ್ ಅವರು ಎಷ್ಟು ಕ್ಯಾರೆಕ್ಟರ್ ಮಾಡಿದ್ದಾರೆ ಅನ್ನೋದು ಲೆವೆಂತೆ ಗೊತ್ತಾಗುತ್ತೆ. ಅದನ್ನು ಆಕ್ಚುಲಿ ಕಾಣಿಯವ್ರು ಇಟ್ಟಿದ್ದು ನನಗೂ ಗೊತ್ತಿರಲಿಲ್ಲ. ಆಕ್ಚುಲಿ ನಾನು ಆಮೇಲೆ ಗಮನಿಸಿದಾಗ ಗೊತ್ತಾಗಿದ್ದು, ನಾನು ಕಾಣಿಯವ್ರಿಗೆ ಕತೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅದನ್ನ ಅವ್ರು ಡಿಪಿಕ್ಟ್ ಮಾಡಿದ್ರು. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಕಮ್ ಫ್ರಮ್ ಕಾಣಿ. ಸರ್, ಒಂದು ದೊಡ್ಡ ಬಟ್ಟೆ ಸಿನಿಮಾ ಶುರುವಾಗುತ್ತೆ, ಒಂದು ಘಟನೆಯಿಂದ ಎಲ್ಲ ನಿಂತೇ ಹೋಗುತ್ತೆ ಅಂತ ಪರಿಸ್ಥಿತಿ ಬಂದಾಗ ನಿಮ್ಮ ನೀವು ಏನಿತ್ತು? ಏನಿಲ್ಲ, ಒಂದು ದಿವಸ ಬರ್ತಾರೆ, ಸಿನಿಮಾ ಶುರು ಮಾಡ್ತೀವಿ, ಮುಗಿಸ್ತೀವಿ ಅನ್ನೋ ಒಂದು ನಂಬಿಕೆ ಇತ್ತು, ಒಂದು ಭರವಸೆ ಇತ್ತು ಅಷ್ಟೇ. ಅದೇ ಸ್ಕ್ರಿಪ್ಟ್ ಮಾಡಬೇಕು ಅಂತ ಯಾಕೆ ದರ್ಶನ್ ಜೊತೆನೆ ಅದು ಮಾಡಬೇಕು ಅಂತ ನೀವಿದ್ದೀವಿ? ಆ ಸ್ಕ್ರಿಪ್ಟ್ ದರ್ಶನ್ನೇ ಸೂಕ್ತ. ಅದಕ್ಕೆ ಲೈಕ್ ಟೈಮ್ ಟು ಟೈಮ್ ಸಬ್ಜೆಕ್ಟ್ ಚೇಂಜ್ ಆಗ್ಬೋದಾಯ್ತು, ಬೇರೆ ಸಬ್ಜೆಕ್ಟ್ ಮಾಡ್ಬೋದಾಯ್ತು, ಬಟ್ ಆ ಸಬ್ಜೆಕ್ಟ್ ಇವಾಗಲೂ ಸಬ್ಜೆಕ್ಟ್ಸ್ಗೆ ವೈಫ್ಗೆ ಐ ಆಮ್ ವೆರಿ ಲಾಯಲ್, ಸೊ ಚೇಂಜ್ ಆಗಲ್ಲ.
I hope and pray that he is with us. Definitely. Always. ಓಕೆ ಸರ್ ಆ್ಯಕ್ಚುಲಿ ನೀವು ಲಾಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ದೆ ತಾರಕ್ ವಾಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಬಟ್ ದಿಸ್ ಟೈಮ್ ಐ ವಾಂಟ್ ಟು ಡೂ ಫಾರ್ ದ ಫ್ಯಾನ್ಸ್ ಅಂತ ಅವ್ರ ಫ್ಯಾನ್ಸಿಗೆ ಇಷ್ಟ ಆಗುವಂಗೆ ಅಂತ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಫ್ಯಾನ್ಸ್ ಪಲ್ಸ್ ಟು ಡೂ ಅ ಫಿಲ್ಮ್ ಲೈಕ್ ದಿಸ್ ಹೌ ಡಿಡ್ ಯು ಸ್ಟಡಿ ಅಂದರೆ ಏನಾದರೂ ಇಲ್ಲ ಸಿ ಫಾರ್ ದ ಫ್ಯಾನ್ಸ್ ಅಂದರೆ ಡೆಫಿನೆಟ್ಲಿ ದರ್ಶನ್ ಅವ್ರಿಗೆ ಒಂದು ಮಾಸ್ ಕ್ರೌಡ್ ಇದೆ ಆ್ಯಕ್ಚುಲಿ ಓಕೆನಾ ಸೊ ಅದು ಹಾಗಂತ ಅವ್ರಿಗೆ ಬೇರೆ ಫ್ಯಾನ್ಸ್ ಇಲ್ಲ ಅಂತಲ್ಲ ಆಲ್ ಸಿನಿಮಾ ಲವರ್ಸ್ ಅವ್ರ ಫ್ಯಾನ್ಸ್ ಆ್ಯಕ್ಚುಲಿ ನನ್ನ ವೈಫ್ ವೆರಿ ಕ್ಲೋಸ್ ಫ್ರೆಂಡ್ ಅವ್ರ ತಾಯಿ ಒಬ್ಬರಿದ್ದಾರೆ ಆ್ಯಕ್ಚುಲಿ ಶೀ ಅಬೌಟ್ 70 years old ಅವ್ರು ದರ್ಶನ್ ಅವ್ರು ತುಂಬ ದೊಡ್ಡ ಫ್ಯಾನ್ ಸೊ ಹಾಗಾಗಿ ಫ್ಯಾನ್ ಅನ್ನೋದಕ್ಕಿಂತಲೂ ಫ್ಯಾನ್ ಮೂಮೆಂಟ್ಸ್ ಇದೆ ಸಿನಿಮಾಗೆ ಆ ಒಂದು ಅಪ್ರೋಚ್ ಇದೆ ಒಂದು ಮಾಸ್ ಅಪ್ರೋಚ್ ಇದೆ ಅದು ಇಟ್ ಕ್ಯಾನ್ ಬಿ ಮೀ ಆಲ್ಸೋ ನನಗೂ ಆ ಥರ ಸಿನಿಮಾಗಳು ನೋಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಕಮರ್ಷಿಯಲ್ ಸಿನಿಮಾ ಮಾಸ್ ಎಂಟರ್ಟೈನರ್ ಸೊ ಅದನ್ನ ಒಂದು ಮಾಡಬೇಕು ಅನ್ನೋ ಒಂದು ಆಸಕ್ತಿಗೆ ಈ ಸಿನಿಮಾ ಮಾಡಿದ್ರು ಬಟ್ ಈ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರ ಜಸ್ಟ್ ಇಂಪಾರ್ಟೆಂಟ್ ರೋಲ್ ಬಟ್ ವಾಟ್ ಐ ಲೈಕ್ ಅಬೌಟ್ ದ ರೋಲ್ ಅಂದರೆ ಐ ಥಿಂಕ್ ಇಟ್ ವಾಸ್ ಆ್ಯಪ್ಟ್ ಆ್ಯಂಡ್ ಮುಂಚೆ ಈ ಥರ ಒಂದು ಪಾತ್ರ ಮಾಡಿಲ್ಲ ನಾನು ಫಸ್ಟ್ ಟೈಮ್ ನಾನು ಈ ಥರ ಮಾತಾಡಿ ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮಿ ಆ್ಯಂಡ್ ಆಫ್ ಕೋರ್ಸ್ ದಿ ಆಪರ್ಚುನಿಟಿ ಟು ವರ್ಕ್ ವಿತ್ ಪ್ರಕಾಶ್ ಸರ್ ವಾಸ್ ಆಲ್ವೇಸ್ ಆನ್ ಮೈ ಮೈಂಡ್ ಏನೋ ಒಂದು ಮ್ಯಾನಿಫೆಸ್ಟೇಷನ್ ಇತ್ತು ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ಆ್ಯಂಡ್ ಇಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಬಟ್ ನಿಮಗೆಲ್ಲ ಸೆಕೆಂಡ್ ಥಾಟ್ ಇತ್ತು ಅಂತ ಇತ್ತು ಯಾಕೆ ಅದು ಫಾರ್ ಮೀ ನೋ ಸೆಕೆಂಡ್ ಥಾಟ್ ಆಲ್ವೇಸ್ ದ ಫಸ್ಟ್ ಥಾಟ್ ಬಟ್ ಫಸ್ಟ್ ಟೈಮ್ when he approached me ನಿಜವಾಗ್ಲೂ I was traveling ನನಗೆ I didn't have that time to shoot ಎರಡನೇ ಸಲ I think it just happened you know and I said okay ಬಹುಶಃ ಇದು ನನಗೆ ಅಂತ I think this is meant for me only so let me do it and ನನಗೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಈ ಸಿನಿಮಾ ಮಾಡಿ I'm very happy yeah that's I couldn't leave it that's of course the glam song is doing the talk and that's the color adding to the devil exactly ಹೌದು ನೀವು ಕೇಳಿದ್ರಲ್ಲ ಏನು ಸ್ಪೆಷಲ್ ಅಂತ ನನಗೆ ಈ ಸಿನಿಮಾ ಸಿಕ್ಕಿರೋದೇ ಸ್ಪೆಷಲ್ ಅಂತ ಒಂದು ಸೂಪರ್ ಸ್ಟಾರ್ ಜೊತೆ ನನಗೆ ಇಂಥ ಒಂದು ಲೆಜೆಂಡರಿ ಡೈರೆಕ್ಟರ್ ಅವ್ರ ಮೆಂಟರ್ಶಿಪ್ಪಲ್ಲಿ ನನಗೆ ಕೆಲಸ ಮಾಡೋದಾಗಿರ್ಬೋದು ಇಂಥ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿರೋದಾಗಿರ್ಬೋದು ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಅನ್ಸುತ್ತೆ ಆ್ಯಂಡ್ ಅಫ್ಕೋರ್ಸ್ ನೀವು ಸಾಂಗ್ ಬಗ್ಗೆ ಕೇಳಿದಾಗ ಎಲ್ಲ ಕ್ರೆಡಿಟ್ಸ್ ನಮ್ಮ ಸಂತು ಮಾಸ್ಟರ್ಗೆ ಕೊಡಬೇಕು ಆ್ಯಂಡ್ ನಮ್ಮ ಸುಧಾಕರ್ ಸರ್ ಪೇಂಟಿಂಗ್ ಥರ ತೋರಿಸಿದ್ದಾರೆ ಆ್ಯಂಡ್ ಇದೊಂದು ಒಳ್ಳೆ ಲಾಂಚ್ ನನಗೆ ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ಪ್ರಕಾಶ್ ಸರ್ ನಿಮ್ಮ ಎದುರುಗಡೆ ಡೆವಿಲ್ ಸಿನಿಮಾ ಒಂದು ಟೈಟಲ್ ಫಿಕ್ಸ್ ಮಾಡಿದಾದ್ಮೇಲೆ ದರ್ಶನ್ ಅವರ ಇನ್ಸಿಡೆಂಟ್ ಆದ್ಮೇಲೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡೋದಕ್ಕೆ ಶುರುವಾಯಿತು ಏನಂತಂದ್ರೆ ಡೆವಿಲ್ ಅನ್ನೋದು ನೆಗೆಟಿವ್ ಎನರ್ಜಿ ಕೊಡ್ತಾ ಇದೆ ಆಗಿಂದ ಅದರಿಂದಾನೇ ದರ್ಶನ್ ಅವರ ಲೈಫಲ್ಲಿ ಒಂದಷ್ಟು ನೆಗೆಟಿವ್ ಥಾಟ್ಸ್ ಮತ್ತೆ ಇದೆಲ್ಲ ಆಗಿರುವಂತದ್ದು ಆಗೇನಾದ್ರೂ ನೀವಾಗಿರ್ಬೋದು ನಿಮ್ಮ ಟೀಮ್ ಅವ್ರು ಆಗಿರ್ಬೋದು ಟೈಟಲ್ ನ ಚೇಂಜ್ ಮಾಡುವಂತಹ ಮಾತುಕತೆ ಏನಾದ್ರು ಆಗಿತ್ತ ಅಂತ ಇಲ್ಲ ಸರ್ ನಾನು ಮೊದಲೇ ಹೇಳಿದಾಗೆ ಈ ಟೈಟಲ್ ಬೇಕು ಸೊ ಅದನ್ನ ನಾವು ತೀರಾ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋಕೆ ಶುರು ಮಾಡಿಬಿಟ್ರೆ ನಮಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಸೊ ಒಂದು ವಿಷಯ ಓಡಾಡ್ತಾ ಇತ್ತು ಅಂದ್ರೆ ಸಿನಿಮಾಗೋಸ್ಕರ ದರ್ಶನ್ ಅವ್ರನ್ನ ಪೆರೋಲ್ ಮೇಲೆ 15 ದಿವಸಗಳ ಕಾಲ ಒಂದು ಪ್ರಮೋಷನ್ಗೆ ಕರ್ಕೊಂಡ್ಬರೋಂಥ ಪ್ರಯತ್ನಗಳಾಗ್ತಾ ಇದೆ ಅಂತ ಈ ತರದ ಪ್ರಯತ್ನಗಳು ಚಿತ್ರತಂಡದಿಂದ ಏನಾದ್ರು ಆಗ್ತಿತ್ತ ಅಂತ ಸಾಧ್ಯತೆಗಳು ಕಂಡುಬರ್ತಿತ್ತ ಆ ಸುದ್ದಿ ವಿಚಾರ ಇಲ್ಲ ಸರ್ ಆ ಥರ ಯಾವುದೋ ಪ್ರಯತ್ನ ಮಾಡ್ತಾರೆ ಓಕೆ ರಚನಾ ಮೇಡಮ್ ಇನ್ನೊಂದು ನೀವು ಡೆವಿಲ್ಗೋಸ್ಕರ ಕನ್ನಡದ 2 ಸಿನಿಮಾಗಳನ್ನ ಬಿಟ್ಟು ಆಕ್ಟ್ ಮಾಡುವಂತಹ ಡಿಸೈಡ್ ಮಾಡಿದ್ರಿ ಅಂತ ಒಂದು ರೈಸಾಪ್ ಅಶೋಕ ಇನ್ನೊಂದು ಬೋನಂಗದ ಅಂದ್ರೆ ನಿಮ್ಮ ಕರಿಯರ್ನಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಯ್ತು ಮತ್ತು ಆ ಸಿನಿಮಾಗಳಿಂದ ಬಿಟ್ಟು ಮಾಡುವಂತಹ ಚಾಲೆಂಜ್ ಏನಾಯ್ತು? ಡೆಫಿನೆಟ್ಲಿ ಸರ್ ಇದೊಂದು ನನ್ನ ಕರಿಯರ್ಗೆ ಒಂದು ದೊಡ್ಡ ಫೌಂಡೇಶನ್ ಸರ್ ಇದು ಆ ಸಿನಿಮಾಗಳಿಗಿಂತ ಸಿನಿಮಾ ಎಲ್ಲ ಒಂದೇ ಸರ್ ನನಗೆ ಬಟ್ ಕೆಲವು ಸರ್ಕಮ್ಸ್ಟಾನ್ಸಸ್ ಆ್ಯಂಡ್ ಟೈಮ್ ಕೂಡ ಅದು ಸೆಟ್ ಆಗಿರೋದನ್ನ ಮಾಡೋಕ್ಕಾಗಿರಲಿಲ್ಲ ಸೊ ಡೆವಿಲ್ ಅಂತ ಬಂದಾಗ ಇಲ್ಲಿ ಇನ್ನು ಮುಂದೆಯಿಂದ ನನಗೆ ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಿರೋ ಸಿನಿಮಾ ಇದು ನನಗೆಲ್ಲ ಕೊಟ್ಟಿರುವಂಥ ಸಿನಿಮಾ ಇದು ಸೊ ಇನ್ನು ಮುಂದೆ ನನ್ನ ಜೀವನದಲ್ಲಿ ಏನೇ ಒಳ್ಳೆಯದು ಅಥವಾ ಏನೇ ಸಕ್ಸಸ್ ಅಂತ ನಾನು ನೋಡಿದ್ರು ಅದು ಡೆವಿಲ್ಗೆ ಅರ್ಪಣೆ ನಮ್ಮ ಪ್ರಕಾಶ್ ಸರ್ಗೆ ಅರ್ಪಣೆ ಆ್ಯಂಡ್ ದರ್ಶನ್ ಸರ್ಗೆ ಅರ್ಪಣೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಬ್ರೇಕ್ ನನಗೆ ಸರ್ ಖಂಡಿತವಾಗಿ ಬಟ್ ಅನ್ಫಾರ್ಚುನೇಟ್ಲಿ ನಮಗೆ VFX ವರ್ಕ್ ಇರ್ಬೋದು ಬೇರೆ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಕನ್ವಿನ್ಸ್ ಮಾಡಿ ನಾವು ವಿ ವಿಲ್ ಕಮ್ ಇನ್ ಡಿಸೆಂಬರ್ ಅಂತ ಹೇಳಿ ಮಾಡಿ ಅಲ್ಲ ಡೆಫಿನೆಟ್ಲಿ ಅಲ್ಲ ವಿಸಿಟರ್ಸ್ ಇದ್ದೇ ಇರ್ತಾ ಇದ್ರು ಆ್ಯಂಡ್ ಹೊರಗಡೆ ಕೆಲಸ ಅಂದರೆ ಸಿನಿಮಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಹಿಮ್ ಸೊ ಹಾಗಾಗಿ ಅಫ್ಕೋರ್ಸ್ ಈ ಇಸ್ ಟು ಕೀಪ್ ಹಿಮ್ ಅಪ್ಡೇಟೆಡ್ ಪ್ರಕಾಶ್ ಇದ್ರೆ ಮುಂದೆ ಆಗಿರ್ಬೇಕು
ಈ ಒಂದು ಕಾಲ್ ಗೊತ್ತಿದೆ ದರ್ಶನ್ ಸರ್ದೊಂದು ಆಡಿಯೋ ವೈರಲ್ ಆಗಿರುತ್ತೆ. ಸೊ ನಾನು ಆಕ್ಚುಲಿ ಒಂದು ನಿಜ ಹೇಳ ಲಿರಿಕ್ಸ್ ಯಾಕೆ ಬಂತು ಅದಕ್ಕೆ ನಾನು ಹೇಳ್ತೀನಿ. ಫ್ರಾಂಕ್ಲಿ ಸ್ಪೀಕಿಂಗ್, ದರ್ಶನ್ ಯಾವಾಗ ನನ್ನ ಒಂದು ವಿಷಯದಲ್ಲಿ ರೇಗಿಸ್ತಾ ಇರ್ತಾರೆ, ನೀನು ಸಿನಿಮಾ ಮಾಡ್ತೀಯಾ, ಆಮೇಲೆ ಒಂದು ನಿನ್ನ ಹೊರಗಡೆ ಅಂದ್ರೆ ಕಟ್ ಆಫ್ ಆಗ್ಬಿಡ್ತೀಯ, ನೆಟ್ ಮಾಡಿ ಎಲ್ಲೋ ಇರ್ತೀಯ, ಆಮೇಲೆ ಬರ್ತೀಯಾ, ಸಿನಿಮಾ ಮಾಡ್ತೀಯ ಅಂತ. ದಟ್ ಇಸ್ ಅ ಫ್ಯಾಕ್ಟ್. ಆಕ್ಚುಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು, ಹಿಂದೆ ಒಂದು ಕಥೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಕಥೆ ಇದೆ ಅಂತ ನನಗೆ ಗೊತ್ತಿಲ್ಲ. ಅನಿರುದ್ಧ ಅವರು ಅದು ಬರೆದು ಕಳಿಸಿದಾಗ ಆಕ್ಚುಲಿ ಓಕೆ ಚೆನ್ನಾಗಿದೆ ಅಂತೆಲ್ಲ ಮಾಡಿ ಎಲ್ಲ ಆಗಿ ಇಲ್ಲಿ ಮಾತಾಡಕ್ ಶುರು ಮಾಡಿದ್ಮೇಲೆ ನನಗೆ ಗೊತ್ತಾಗಿದೆ ದರ್ ಇಸ್ ಸಮಥಿಂಗ್ ಲೈಕ್ ದಿಸ್. ಅದು ಇಫ್ ಯು ವಾಂಟ್ ಟು ಬೈ ಇಟ್ ಯು ಕ್ಯಾನ್ ಬೈ ಇಟ್, ಇಫ್ ಯು ಡೋಂಟ್ ವಾಂಟ್ ಟು ಬೈ ಇಟ್ ಯು ಡೋಂಟ್ ಹ್ಯಾವ್ ಟು ಬೈ ಇಟ್, ಬಟ್ ದಟ್ ಇಸ್ ಅ ಫ್ಯಾಕ್ಟ್ ಅಷ್ಟೇ. ಅದು ನಮಗೆ ಆ ಕ್ಯಾರೆಕ್ಟರ್ಗೆ, ಆ ಸಾಂಗ್ಗೆ ಅದು ತುಂಬಾ ಚೆನ್ನಾಗಿ ಕೂರ್ತಾ ಇತ್ತು. ಅವ್ರು ಬರೆದು ಕಳಿಸಿದ್ರು, ನಂಗೆ ಇಷ್ಟ ಆಯ್ತು, ಅದನ್ನ ನಾನು ಓಕೆ ಮಾಡಿದೆ. ಅಲ್ಲಿ ಎರಡಿತ್ತು ಆಕ್ಚುಲಿ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಒಂದಿತ್ತು, ಇನ್ನೊಂದು ಎಲ್ಲ ಶಿವನಾಟ ಕಣೋ ಅಂತ ಒಂದಿತ್ತು. ಸೊ ಆಲ್ರೆಡಿ KD ಶಿವನ್ ಒಂದು ಸಾಂಗ್ ಇದ್ದಿದ್ರಿಂದ ವಿ ಚೋಸ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ದಿಸ್ ಇಸ್ ದ ಫ್ಯಾಕ್ಟ್. ಅಲ್ಲಿ ರಚನಾ ಅವರು ಆ ಐಲ್ಯಾಂಡ್ ಅಲ್ಲಿ ಇದ್ದಿದ್ದೆ ದೊಡ್ಡ ವಿಷಯ. ಸೊ ಯಾರೋ ಹುಟ್ಟಿದ್ರು. ಸೊ ಹಾಗಾಗಿ ಅದೆಲ್ಲ 10 ವರ್ಷಕ್ಕೆ ಒಂದ್ಸಲ ಬಂತಂತೆ. ಇಟ್ ವಾಸ್ ರಿಯಲಿ ಮ್ಯಾಸಿವ್ ಆಕ್ಚುಲಿ. ಆಯ್ತು, ವಾಪಸ್ ಬಂದ್ವಿ, ತಿರ್ಗಾ ವಾಪಸ್ ಹೋಗಿ ಅದೇ ಐಲ್ಯಾಂಡ್ ಅಲ್ಲಿ ಶೂಟ್ ಮಾಡಿದ್ವಿ. ನೋಡಿದ್ರೆ ಎಲ್ಲ ಮರಗಳೆಲ್ಲ ಕಿತ್ತು ಒಂದೊಂದ್ ಕಡೆ ಬಿದ್ದಿದ್ದು. ಸೊ ಎಸ್, ಇಟ್ ವಾಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಪ್ರಕಾಶ್ ಸರ್, ಇದು 2018ರಲ್ಲಿ ಮಾಡ್ಕೊಂಡಿದ್ದ ಕಥೆ ಇದು. ಸೊ ಅದಾದ್ಮೇಲೆ ಸಾಕಷ್ಟು ಚೇಂಜಸ್ ಆಗಿದೆ. ಕೋವಿಡ್ ಆಯ್ತು, ಜನಗಳೆಲ್ಲ ಲೈಕ್ OTT ಎಕ್ಸ್ಪೋಜರ್ ಆಯ್ತು, ತುಂಬಾ ಬೇರೆ ಬೇರೆ ಕಾಂಟೆಂಟ್ ಎಲ್ಲ ಕನ್ಸ್ಯೂಮ್ ಮಾಡ್ಲಿಕ್ಕೆ ಶುರು ಆಗಿದೆ. ಸೊ ಇವತ್ತಿಗೆ ಇದು ಎಷ್ಟು ಆಕ್ಟ್ ಆಗುತ್ತೆ ಇವತ್ತಿನ ಅಪ್ಡೇಟೆಡ್ ಆಡಿಯನ್ಸ್ಗೆ ಅಂತ? Definitely update ಆಗಿದೆ actually. Just like fashion, every script also gets updated. ನಾವು ಯಾವ ಟೈಮಲ್ಲಿ ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ನಾವು ಸ್ಕ್ರಿಪ್ಟ್ ಲೆವೆಲ್ ಆ ಚೇಂಜಸ್ ಆಗಲಿ, ಆ ಡಿಸ್ಕಷನ್ಸ್ ಆಗಲಿ ಮಾಡ್ತಾನೆ ಇರ್ತೀವಿ. ಎವ್ರಿ ಡೇ ಮಾಡ್ತೀವಿ. ಇನ್ಫ್ಯಾಕ್ಟ್ ಎಡಿಟಿಂಗ್ ಟೇಬಲ್ ಅಲ್ಲಿ ಕೂಡ ನಾವು ಅದನ್ನ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ. ಇವಾಗ ಈ ಸಿನಿಮಾ ಯಾವ ತರ ನೋಡಕ್ ಇಷ್ಟಪಡ್ತಾರೆ, ಇಲ್ಲ ವಾಟ್ ಕ್ಯಾನ್ ವಿ ಡೂ ನ್ಯೂ ಅನ್ನೋದು ಇಟ್ಸ್ ಅನ್ ಎವ್ರಿ ಡೇ ಪ್ರಾಸೆಸ್. ನಾವಿದ್ದೀವಿ, ನಾವೇ 20-30 ಟಿಕೆಟ್ ನಾವು ಬುಕ್ ಮಾಡ್ಕೊಂತೀವಿ. ನೀವು ಯಾವತ್ತು ಟಿಕೆಟ್ ಬುಕ್ ಮಾಡ್ತೀರಾ, ಓಪನ್ ಮಾಡ್ತೀರಾ ಅಂತ ಕೇಳ್ತಾರೆ. ನೀವು ತುಂಬಾ ಫ್ಯಾನ್ಸ್ಗಳನ್ನೆಲ್ಲ ನೋಡಿದ್ದೀರಿ, ಎಲ್ಲೆಲ್ಲ ದೊಡ್ಡ ನಟಗಳನ್ನ ನೋಡ್ಕೊಂಡು ಬಂದಿರಿ. ಅಂತ ಫ್ಯಾಮಿಲಿಗೆ ಈ ತರದೊಂದು ಘಟ್ಟವನ್ನ ನೀವೊಬ್ಬ ನಿರ್ದೇಶಕರಾಗಿ ಹೇಗೆ ನೋಡ್ತಾ ಇದ್ದೀರಿ? ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಎಲ್ಲ ಒಂದು ಎಕ್ಸ್ಪೀರಿಯನ್ಸ್, ಹಾಗೆ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಸೊ ತುಂಬಾ ಚಾಲೆಂಜಿಂಗ್ ಆದಂಥ ಎಕ್ಸ್ಪೀರಿಯನ್ಸ್, ಬಟ್ ವೆರಿ ಫುಲ್ಫಿಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಅಂಡ್ ಇಷ್ಟು ಒಂದು ಎಕ್ಸ್ಪೀರಿಯನ್ಸ್ ನನ್ನ ಜೊತೆಗೆ ಸಪೋರ್ಟ್ ಸಿಸ್ಟಮ್ ಆಗಲಿ ಅಂತಂದ್ರೆ ನಾನು ಪ್ರತಿಯೊಬ್ಬರು, ನನ್ನ ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಅಂಡ್ ನಮ್ಮ ಆಫೀಸ್ ಸ್ಟಾಫ್ ಆಗಲಿ, ಎಲ್ಲರೂ ಅಷ್ಟೇ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಜೊತೆ ನಿಂತು ಕೆಲಸ ಮಾಡ್ಕೊಟ್ಟಿದ್ದಾರೆ. ಈಗ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಅಷ್ಟೇ ಅಷ್ಟು ಸ್ಟ್ರಾಂಗ್ ಆಗಿ ನಿಂತು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಪುನೀತ್ ಅಂಡ್ ಜಯಕಾಂತ್ ಅಂಡ್ ಗೋವಿಂದ್ ರಾಜ್ ಅಂತ. ಸೊ ಎಲ್ಲರೂ ಅಷ್ಟರ ಮಟ್ಟಿಗೆ ಅದೇನೋ ಒಂಥರ ಐ ಹ್ಯಾವ್ ನಾಟ್ ಸೀನ್ ದಟ್ ಕೈಂಡ್ ಆಫ್ ಅ ಕ್ರೇಜ್, ಫ್ರಾಂಕ್ಲಿ ಸ್ಪೀಕಿಂಗ್. ನಾನು ಆ ಒಂದು ಎಲಿಮೆಂಟ್ ನಾನು ಯಾವತ್ತೂ ಅದನ್ನ ನಾನು ವಿಟ್ನೆಸ್ ಮಾಡಿರಲಿಲ್ಲ. ಸೊ ಐ ಆಮ್ ವಿಟ್ನೆಸಿಂಗ್ ದಟ್. ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅಲ್ಲಿ ಚಿತ್ರದಿಂದ ಅಲ್ಲಿ ನನ್ನ ಪ್ರಶ್ನೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ, ಅವರು ಕನ್ನಡ ಬೆಳೆಸಿ ಅಂತ ಹೇಳಿದ್ರು, ಹಂಗೆ ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲಿ ಇಂಗ್ಲಿಷ್ ಟೈಟ್ ಇಟ್ಟಿದ್ದೀರಾ, ನೀವು ಹೆಂಗೆ ಕನ್ನಡನ ಬೆಳೆಸ್ತಾ ಇದ್ದೀರಾ? ಇಂಗ್ಲಿಷಲ್ಲಿ ಬರೆದಾದ ತಕ್ಷಣಕ್ಕೆ ಕನ್ನಡ ಬೆಳೆಸ್ತಿಲ್ಲ ಅಂತಂದ್ರೆ ನಾನು ಏನು ಹೇಳಕ್ಕಾಗಲ್ಲ. ಈಗ ನನ್ನ ಹೆಸರು ನಿಮ್ಮ ಫೋನಲ್ಲಿ ಏನಂತ ಸೇವ್ ಆಗಿದೆ? I'm sorry, no. ಅದು ಸಿ ಅದೊಂಥರ ಎಕ್ಸ್ಟ್ರೀಮ್ ಕ್ವೆಶ್ಚನ್. ಅದಕ್ಕೆ ಈಗ ದ ಡೆವಿಲ್ ಅಂತ ನಾವು ಇಂಗ್ಲಿಷಲ್ಲಿ ಬರೆದಾದ ತಕ್ಷಣಕ್ಕೆ ದ ಡೆವಿಲ್ ಕನ್ನಡದಲ್ಲೂ ಇದೆ. ಅಲ್ಲ, ಡೈರೆಕ್ಟ್ ಅವ್ರು ಹೇಳಿಲ್ಲ ಅಂತ ನಾನು ಕೇಳ್ತಾ ಇರಲಿಲ್ಲ, ಅವ್ರು ಹೇಳಿದಕ್ಕೆ ಕೇಳ್ತಾ ಇದ್ದೇನೆ. ಬೆಳೆಸಿ ಅಂತ ಕನ್ನಡಿಗರು ಸಪೋರ್ಟ್ ಮಾಡಿ, ಕನ್ನಡಿಗರು ಬೆಳೆಸಿ ಅಂತ ಹೇಳಿದ್ಮೇಲೆ ಹೌದು ನೀವು ಯೋಚನೆ ಮಾಡಬೇಕಲ್ವಾ? ಇವತ್ತು ನಾನು ಕೇಳ್ಬಾರ್ದಿತ್ತ ನಾವೆಲ್ಲರೂ ಕನ್ನಡಿಗರು, ನಾವ್ ಅದ್ರಲ್ಲಿ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಓಕೆ, ದ ಡೆವಿಲ್ ಅಂತ ಆ ಕ್ಯಾರೆಕ್ಟರು, ಆ ಸ್ಕ್ರಿಪ್ಟ್, ಆ ಸಿನಿಮಾಗೆ ಬೇಕಿತ್ತು, ಹಾಕಿದೀವಿ. ಅದಾದ ಮಾತ್ರಕ್ಕೆ ನಾವು ಕನ್ನಡ ಬೆಳೆಸಿ ಅಂತ ಕೇಳೋ ಅಂತ ನಾವು ಅವಕಾಶ ಬೇಡ ನಮ್ಗೆ. ಅಂದ್ರೆ ನಾನು ಕೇಳಿದ ಪ್ರಶ್ನೆ ತಪ್ಪಂತ ನೀವು ಹೇಳ್ತಾ ಇದ್ದೀರಾ? ತಪ್ಪು ಅಂತ ಹೇಳ್ತಿಲ್ಲ. ಅಲ್ಲ, ಇದು ಚರ್ಚೆ ತುಂಬಾ ಆಗುತ್ತೆ, ಬೇಡ. ಬೇರೆ ಪ್ರಶ್ನೆ ಕೇಳಿ ಪ್ಲೀಸ್. ಥ್ಯಾಂಕ್ ಯು.